ಹಾಯ್, ಹಲೋ, ನಮಸ್ಕಾರ ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ. ಆತ್ಮೀಯ ಸ್ನೇಹಿತರೆ, ಇನ್ನು ಯಾರೆಲ್ಲ ನಮ್ಮ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋದಲ್ಲಿ KPSC ಗ್ರೂಪ್ ಸಿಯ ಲ್ಯಾಂಡ್ ಸರ್ವೆ ಹುದ್ದೆಯ ನೇಮಕಾತಿಯ ಕುರಿತಾದಂಥ ಮಾಹಿತಿಯೊಂದಿಗೆ ನಾನು ಬಂದಿದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇಯರ್ಗೆ ಸಂಬಂಧಪಟ್ಟಂಥ ಮಾಹಿತಿ, ಪರೀಕ್ಷಾ ಕ್ರಮ ಹೇಗಿರುತ್ತೆ ಮತ್ತು ಏನೆಲ್ಲ ಇರುತ್ತೆ, ಯಾವ ರೀತಿ ಓದಬೇಕು, ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನುವಂಥದ್ದು ವಿಚಾರವಾಗಿ ನಾವು ಇವತ್ತು ಡಿಸ್ಕಷನ್ಸ್ ಮಾಡಕ್ಕೆ ಬಂದಿನಿ. ಸೊ ಒನ್ಸ್ ಅಗೈನ್ ವೆಲ್ಕಮ್ ಟು ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್. ತಮ್ಮೆಲ್ಲರಿಗೂ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, KPSC ಕಳೆದ ಫೆಬ್ರವರಿ ತಿಂಗಳಲ್ಲಿ ಈ KPSC ಗ್ರೂಪ್ ಸಿ ಲ್ಯಾಂಡ್ ಸರ್ವೆ ಹುದ್ದೆಯ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಹೊರಡಿಸಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಕರೆದಿತ್ತು. ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಕೂಡ ಮುಗಿದಿತ್ತು. ಆದರೆ ಪರೀಕ್ಷೆಯನ್ನು ನಡೆಸಬೇಕಾಗಿತ್ತು. ಅದರ ಕಾರಣಾಂತರಗಳಿಂದ ಮತ್ತು ವಯೋಮಿತಿ ಹೆಚ್ಚಳದಿಂದಾಗಿ ಏನಾಯಿತು, ನಿಗದಿವಾಗಿದ್ದಂಥ ಎಲ್ಲ ಪರೀಕ್ಷೆಗಳು ಮುಂದೂಡಲ್ಪಟ್ಟಿದ್ವು. ಈಗ ಅದೇ ಇಲಾಖೆಯಿಂದ ಮತ್ತಷ್ಟು ಹುದ್ದೆಗಳನ್ನು ಸೇರಿಸಿ, ಆಯಿತಾ, ಸೊ ಒಟ್ಟಾರೆಯಾಗಿ ಈಗ ಒಟ್ಟು ಹಿಂದೆ ನೋಟಿಫಿಕೇಶನಲ್ಲಿ ಅಧಿಸೂಚನೆ ಹೊರಡಿಸಿದಂಥ ಹುದ್ದೆಗಳು ಮತ್ತು ಹೆಚ್ಚುವರಿಯಾಗಿ ಸೇರಿಸಿದ ಎಲ್ಲ ಹುದ್ದೆಗಳು ಹೆಚ್ಚಿಗೆ ಮತ್ತು ನಾನ್ ಹೆಚ್ಚಿಗೆ ಸೇರಿ ಈಗ ಒಟ್ಟು 750 ಭೂಮಾಪಕರ ಹುದ್ದೆಗಳೇ ಅಥವಾ ಲ್ಯಾಂಡ್ ಸರ್ವೆ ಹುದ್ದೆಗಳಿಗೆ ನೇಮಕಾತಿಗೆ KPSC ಮತ್ತೊಮ್ಮೆ ಮುಂದಾಗಿದೆ. ಈ ಹಿಂದೆ ಅರ್ಜಿ ಸಲ್ಲಿಸಿದಂತಹವರು ಸಹ ಈಗೇನು ಮತ್ತೆ ಸಲ್ಲಿಸಬೇಕಾಗಿಲ್ಲ. ಹಿಂದೆ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಯಾರಿಗೆಲ್ಲ ಅರ್ಜಿ ಸಲ್ಲಿಸೋದಕ್ಕೆ ಆಗಿರಲಿಲ್ಲ ಅಥವಾ ಅವತ್ತಿಗೆ ಏಜ್ ಶಾರ್ಟೇಜ್ ಇದು ಯಾರಿಗಾಗಿರಲಿಲ್ಲ ಅಥವಾ ಆ ಸಮಯಕ್ಕೆ ಪ್ರಿಸ್ಕ್ರೈಬ್ಡ್ ಎಜುಕೇಷನ್ ಕ್ವಾಲಿಫಿಕೇಷನ್ನ ಮೀಟ್ ಮಾಡೋಕ್ಕಾಗಿಲ್ಲದಂಥವ್ರು ಯಾರಿದ್ರು, ಈಗ ತಾವೇನಾದರೂ ಕೂಡ ಏಜ್ ಆಗಿದ್ದು 18 ವರ್ಷ ವಯಸ್ಸು ತುಂಬಿದ್ದು, ಜೊತೆಗೆ ಮತ್ತೊಂದೇನಪ್ಪ ಅಂತಂದರೆ ಅವರು ಪ್ರಿಸ್ಕ್ರೈಬ್ ಮಾಡಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ರಿಸಲ್ಟ್ಗಳು ಬಂದಿದ್ದು, ತಾವು ಅವಾಗ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ಈಗ ಹಾಕ್ಬೋದಾಗಿದೆ. ಇದರ ಜೊತೆಗೆ ಹಿಂದೆ ಇದ್ದಂಥ ವಯೋಮಿತಿಯ ಮೇಲೆ ಕನಿಷ್ಠ 3 ವರ್ಷಗಳ ಕಾಲ 3 ವರ್ಷಗಳಷ್ಟು ಹೆಚ್ಚಿಸಲಾಗಿದೆ. ಆ 3 ವರ್ಷಗಳ ವಯಸ್ಸಿನ ಸಡಿಲಿಕೆ ನೀಡೋದ್ರಿಂದ ಸೊ ಈಗ ಗರಿಷ್ಠ ವಯೋಮಿತಿ 3 ವರ್ಷ ಹೆಚ್ಚಾಗಿದೆ. ಯಾರು ನನಗೆ ವಯಸ್ಸಾಗಿತ್ತು ಅಪ್ಲಿಕೇಶನ್ ಹಾಕೋಕ್ಕಾಗಿಲ್ಲ ಅನ್ನುವಂಥವ್ರಿದ್ರು, ಈಗ ಮತ್ತೆ 3 ವರ್ಷ ಹೆಚ್ಚಿಸಿ ಅವಕಾಶ ನೀಡೋದ್ರಿಂದ ಎಲ್ರಿಗೂ ಇದೊಂದು ಸುವರ್ಣ ಅವಕಾಶ ಆಗಿದೆ. ಸೊ ಈ ಮಟ್ಟದ 750 ಗ್ರೂಪ್ ಸಿ ಹುದ್ದೆಗಳು ಕಾಲಾಗಿರುವಂಥದ್ದು. ಇದನ್ನು ಕರೆಕ್ಟಾಗಿ ನೀವು ಈಗಲಿಂದ ಒಂದು ಪ್ರಾಪರ್ ಪ್ಲಾನ್ ಮಾಡಿಕೊಂಡ್ರೆ ಇನ್ನು 4 ತಿಂಗಳೊಳಗಡೆ ಎಕ್ಸಾಮ್ ಆಗುವಂಥ ಸಾಧ್ಯತೆ ಇದೆ. 4 ಅಥವಾ 5 ತಿಂಗಳೊಳಗಡೆ ಎಕ್ಸಾಮ್ ಆಗುವಂಥ ಸಾಧ್ಯತೆ ಇದೆ. ಅಷ್ಟರೊಳಗಡೆ ನೀವು ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡ್ರೆ ಸೊ ಎಕ್ಸಾಮನ್ನು ಪಾಸ್ ಮಾಡ್ಬೋದು ಅಂತ ಹೇಳ್ತಾ, ಸರ್, ಈ KPSC ಗ್ರೂಪ್ ಸಿ ಹುದ್ದೆಗೆ ಸಂಬಂಧಪಟ್ಟಂತೆ ಲ್ಯಾಂಡ್ ಸರ್ವೇಯರ್ ಹುದ್ದೆಗೆ ಸಂಬಂಧಪಟ್ಟಂತೆ ಏನನ್ನು ಓದಬೇಕು, ಏನನ್ನು ಮಾಡಬಾರ್ದು ಅಥವಾ ಅನ್ನೋದು ವಿಚಾರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ರೈಟ್. ಸೊ ಏನಿದೆ ಸರ್, ಅರ್ಜಿ ಸಲ್ಲಿಸೋದಕ್ಕೆ ಈಗಿರುವಂಥ ಕೊನೆಯ ದಿನಾಂಕ ಏನು? ಹಿಂದೆ ಏನಿತ್ತು, ಅಪ್ಲಿಕೇಶನ್ಸ್ ಕರೆದಿದ್ದು ಲಾಸ್ಟ್ ಕೊನೆಯ ದಿನಾಂಕ ಮುಗಿದೋಗಿತ್ತು. ಬಟ್ ಆದರೆ ಈಗ ಕೊನೆಯ ದಿನಾಂಕ ಮತ್ತೆ ಎಕ್ಸ್ಟೆಂಡ್ ಮಾಡಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ತಾವು ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ಸ್ ಹಾಕಿಲ್ಲ ಅವರು ಈ ಕೂಡಲೇ ರೈಟ್ ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾ, ರೈಟ್. ಸೊ ಲಾಸ್ಟ್ ಡೇಟ್ ಫಾರ್ ಅಪ್ಲೈಯಿಂಗ್ KPSC ಗ್ರೂಪ್ ಸಿ ಲ್ಯಾಂಡ್ ಸರ್ವೇರ್ ಈಸ್ 9/12/2024. ಅಂದರೆ ಈ ಡಿಸೆಂಬರ್ ತಿಂಗಳ 9ನೇ ತಾರೀಕು ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸರ್, ಇನ್ನು ಇವತ್ತು 3ನೇ ತಾರೀಕು, ಇನ್ನೂ 6 ದಿನ ಸಮಯ ಇದೆ ಅಂತ ಕಾದು ಕೂತ್ಕೊಳ್ಳೋಕೆ ಹೋಗಬೇಡಿ. ಕೊನೆಯ ದಿನಗಳಲ್ಲಿ ಅದು ಸಿಸ್ಟಮ್ ಹ್ಯಾಂಗ್ ಆಗುವಂಥದ್ದು ಅಥವಾ ಸಾಫ್ಟ್ವೇರ್ ಇಶ್ಯೂ ಶುರುವಾಗುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ನಾನು ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ರು ಅವರು ಇವತ್ತು ನಾಳೆ ನಾಡದೊಳಗಡೆ ಅಪ್ಲಿಕೇಶನ್ಸ್ ಹಾಕಿ ಅಂತ ಹೇಳ್ತಾ ಸೊ ಈ ಡೇಟ್ ಒಳಗಡೆ ತಾವು ಸಂಪೂರ್ಣವಾಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದು 9/12/2024. ಸರ್, ವಯೋಮಿತಿ ಏನಿದೆ ಸರ್ ಅಂತಂದರೆ, ಸೊ ಕನಿಷ್ಠ ವಯಸ್ಸು 18 ವರ್ಷ ವಯಸ್ಸಾಗಿರಬೇಕಿತ್ತು. ಗರಿಷ್ಠ ಅನ್ನುವಂಥ ವಿಚಾರ ಬಂದಾಗ ಈ ಹಿಂದೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಜನರಲ್ಗೆ 35 ಇತ್ತು. OBC ಇತರೆ ಹಿಂದುಳಿದ ವರ್ಗಕ್ಕೆ 38 ಇತ್ತು ಮತ್ತು SC ST ಈ ವರ್ಗಕ್ಕೆ ಅದು 40 ವರ್ಷ ಏಜ್ ಆಯಿತಾ ವಯೋಮಿತಿಯನ್ನು ನಿಗದಿಪಡಿಸಲಾಗಿತ್ತು. ಆದರೆ ಈಗೇನಾಗಿದೆ, 1 ವರ್ಷಕ್ಕೆ ಆಯಿತಾ 1 ವರ್ಷಕ್ಕೆ ಅಂತ ಹೇಳಿ ಒಂದು ಬಾರಿ ನೇಮಕಾತಿಗೆ ಅನ್ವಯವಾಗುವಂತೆ ಕೆಲವು ತಿದ್ದುಪಡಿಯನ್ನು ತಂದು ಇದರ ವಯೋಮಿತಿಯನ್ನು ಸಡಿಲಿಕೆ ಮಾಡಲಾಗಿದೆ. ಈಗ ಜನರಲ್ ಅಭ್ಯರ್ಥಿಗಳು ಆಯಿತಾ ಗರಿಷ್ಠ ವಯಸ್ಸು 38 ವರ್ಷ, OBCಗೆ ರೈಟ್ ಸೊ 41 ವರ್ಷ ಆಗುತ್ತೆ
OBCಗೆ 41 ವರ್ಷ, SC STಗೆ ಅದು 43 ವರ್ಷ ಆಗುತ್ತೆ ಅನ್ನೋದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ರೈಟ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 43 ವರ್ಷ ವಯಸ್ಸನ್ನು ನಿಗದಿಪಡಿಸಲಾಗಿದೆ. ಯಾರೆಲ್ಲ ಈ ವಯೋಮಿತಿಯ ಒಳಗಡೆ ಬರ್ತೀರಾ, ಸಾಮಾನ್ಯ ಅಭ್ಯರ್ಥಿಗಳೇನಿದ್ರಿ 18ರಿಂದ 38 ಒಳಗಿನ ಅಭ್ಯರ್ಥಿಗಳು ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಅನ್ನುವಂಥದ್ದು ಹೇಳ್ತಾ, OBC ಬರುವಂಥ ಇತರೆ ಹಿಂದುಳಿದ ವರ್ಗಗಳು, ಅದು ಇತರೆ ಹಿಂದುಳಿದ ವರ್ಗಗಳು ಅಂತ ಬಂದಾಗ ಅದು 2A ಇರ್ಬೋದು, 2B ಇರ್ಬೋದು, 3A ಇರ್ಬೋದು, 3B ಇರ್ಬೋದು, ಅಥವಾ ಕೆಟಗರಿ 1 ಇರ್ಬೋದು, ಇವೆಲ್ಲವೂ ಕೂಡ ಇತರೆ ಹಿಂದುಳಿದ ವರ್ಗಗಳ ವ್ಯಾಪ್ತಿಯಲ್ಲಿ ಬರ್ತವೆ. ತಾವೆಲ್ಲರಿಗೂ ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಸೊ ನಿಮಗೆ ಗರಿಷ್ಠ ವಯೋಮಿತಿ 41 ವರ್ಷ ಮಾಡಲಾಗಿದೆ. ರೈಟ್, ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಯಾರಿದ್ರೆ ನಿಮಗೆ 43 ವರ್ಷ ಗರಿಷ್ಠ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಈ ವಯೋಮಿತಿಯ ಒಳಗಡೆ ಬರುವಂಥವ್ರು ತಾವೆಲ್ಲರೂ ಕೂಡ ಅಪ್ಲಿಕೇಶನ್ಸ್ ಹಾಕಬೇಕಾಗುತ್ತೆ ಅಥವಾ ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ರೈಟ್, ಸೊ ಅದಾದ ನಂತರ ಏನು ನೋಡ್ಬೋದು ಸರ್ ನಾವು ಅಂತನ್ನೋದಾದ್ರೆ, ರೈಟ್, ಸೊ ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅನ್ನುವಂಥದ್ದಿದೆ. ಶೈಕ್ಷಣಿಕ ಅರ್ಹತೆ ಏನಿರಬೇಕು, ಏನು ಓದಿರಬೇಕು ಅನ್ನುವಂಥದ್ದನ್ನ ಕೇಳ್ತಾ ಹೋಗ್ತಾ ಇದ್ದಾರೆ ಸ್ನೇಹಿತರೆ. ಶೈಕ್ಷಣಿಕ ಅರ್ಹತೆ ಅನ್ನುವಂಥದ್ದು ನಮ್ಮಲ್ಲಿ ಹೇಳ್ತಾ ಹೋಗ್ತಾರೆ ಏನಪ್ಪ ಅಂದ್ರೆ ಕಾನೂನು ರೀತಿ ಸ್ಥಾಪಿತವಾದಂತಹ, ಸೊ ಅದರಲ್ಲಿ ವಿಶೇಷವಾಗಿ BE ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರುವಂಥ ವಿದ್ಯಾರ್ಥಿಗಳಿರ್ಬೋದು, ಅಥವಾ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರುವಂಥ ವಿದ್ಯಾರ್ಥಿಗಳಿರ್ಬೋದು, ಅಥವಾ ಕರ್ನಾಟಕ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂಥ ಸೆಕೆಂಡ್ PUC ಏನಿದೆ, ಸೆಕೆಂಡ್ PUCಯಲ್ಲಿ ಸೈನ್ಸ್ ತೊಗೊಂಡಿದ್ದು, ಅದರಲ್ಲಿ ವಿಶೇಷವಾಗಿ ಮ್ಯಾಥ್ಸಲ್ಲಿ 60%ಗಿಂತ ಹೆಚ್ಚು ಅಂಕ ಪಡೆದಿರುವಂಥವ್ರು ಎಲಿಜಿಬಲ್ ಆಗಿರ್ತಾರೆ. ಸರ್ ಹಾಗಾದರೆ ನಾನು CBSE ಓದಿದ್ದೀನಿ ಸರ್, CBSEನಲ್ಲಿ 12th ಎಕ್ಸಾಮಲ್ಲಿ ಮ್ಯಾಥ್ಸ್ ತೊಗೊಂಡಿರ್ಬೇಕು, ICSE 12th ಇರಬೇಕು. ರೈಟ್, ನಾವೆಲ್ಲ ಹೇಳ್ದಂಗೆ ಒಟ್ಟಾರೆಯಾಗಿ 12th ಅಥವಾ ಸೆಕೆಂಡ್ PUCಯಲ್ಲಿ ಸೈನ್ಸ್ ಸ್ಟ್ರೀಮ್ ಆಗಿದ್ದು ಮ್ಯಾಥ್ಸ್ ಓದಿದ್ದು ಅದು ಕನಿಷ್ಠ 60%, ಅದಕ್ಕೆ ಅದರಲ್ಲಿ 60 ಅಂಕಗಳು ಮತ್ತು ಅದಕ್ಕಿಂತ ಹೆಚ್ಚು ಅಂಕ ಪಡೆದರೆ ಮಾತ್ರ ಎಲಿಜಿಬಲ್ ಆಗಿರ್ತಾರೆ. ಅಥವಾ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಆಯಿತಾ BE ಇನ್ ಸಿವಿಲ್ ಇಂಜಿನಿಯರಿಂಗಲ್ಲಿ ಸೊ ಪದವಿಯನ್ನು ಮುಗಿಸಿದಂಥವರಿಗೆ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಹಾಗಾದರೆ ನೋಡಿ, ಯಾರೆಲ್ಲ ಈ ವ್ಯಾಪ್ತಿಯಲ್ಲಿ ಒಳಪಡ್ತೀರಾ ಸ್ನೇಹಿತರೆ, ಒಂದು ವಿಚಾರವನ್ನು ತಾವು ಗಮನದಲ್ಲಿಟ್ಕೋಬೇಕಾಗುತ್ತೆ. ಬಹುತೇಕ ಅಥವಾ ಆಸ್ಪಿರೆಂಟ್ಸ್ ಸಂಖ್ಯೆಯಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. BA ಮತ್ತು BCom ಹುಡುಗರಿರ್ಬೋದು, BBM ಹುಡುಗರಿರ್ಬೋದು, ಮತ್ತು BSc ಮ್ಯಾಥ್ಸನ್ನು ಓದಿಲ್ಲದೆ ಇರುವಂಥವ್ರು ಅಥವಾ PUCನಲ್ಲಿ ಮ್ಯಾಥ್ಸ್ ಓದಿಲ್ಲದೆ ಇರುವಂಥವ್ರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಇದರಿಂದ ಈ ನೇಮಕಾತಿಯಿಂದ ಹೊರಗಡೆ ಉಳಿತಾರೆ, ಅವರಿಗೆ ಅವಕಾಶ ಇಲ್ಲ. ಹಾಗಾದರೆ ಇಲ್ಲಿ ತಾವು ಗಮನದಲ್ಲಿಟ್ಕೋಬೇಕಾಗುತ್ತೆ, ಕಾಂಪಿಟೇಷನ್ ಅನ್ನುವಂಥದ್ದು ನಾರ್ಮಲ್ ಗ್ರೂಪ್ಸಿಗೆ ಕಂಪೇರ್ ಮಾಡ್ಕೊಂಡಾಗ ಇಲ್ಲಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಯಾರೆಲ್ಲ ಸೀರಿಯಸ್ ಆಸ್ಪಿರೆಂಟ್ಸ್ ಇದ್ದೀರಾ, ನೀವು ಕರೆಕ್ಟಾಗಿ ನೀವು ಎಫರ್ಟ್ ಹಾಕಿದ್ದೆ ಆದರೆ ನೋಡಿ, ಈಗ ಮುಂದಿನ ವಾರ PDO ಎಕ್ಸಾಮ್ ಆಗ್ತದೆ. PDO ಎಕ್ಸಾಮ್ಗೆ PDO ಮೇಲೆ ಎಲ್ರಿಗೂ ಕಣ್ಣಿದೆ. ಆದರೆ PDOಗಿಂತೂ ಒಂದು 10-20% ಕಡಿಮೆ ಎಫರ್ಟ್ ಹಾಕಿದರೆ ಖಂಡಿತವಾಗ್ಲೂ ಈ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ನ ಪಾಸ್ ಮಾಡ್ಬೋದು ಮತ್ತು ನೀವು ಸರ್ಕಾರಿ ಉದ್ಯೋಗವನ್ನು ಗಿಟ್ಟಿಸ್ಕೋಬೋದು. ಸರ್ ಹೇಗಿದೆ ಆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನುವಂಥದ್ದು ನಾವು ಡಿಸ್ಕಷನ್ಸ್ ಮಾಡ್ತಾ ಹೋಗೋಣ. ಶೈಕ್ಷಣಿಕ ಅರ್ಹತೆ ಅಂತ ವಿಚಾರ ಬಂದಾಗ ನಾವು ಹೇಳಿದಂಗೆ BE ಸಿವಿಲ್ ಇಂಜಿನಿಯರಿಂಗ್ ಆರ್ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಅಥವಾ ನಾವು ಹೇಳಿದಂಗೆ ಸೆಕೆಂಡ್ PUCನಲ್ಲಿ ಸೈನ್ಸ್ ತೊಗೊಂಡಿದ್ದಂಥ ವಿದ್ಯಾರ್ಥಿಗಳಾಗಿದ್ದು ಗಣಿತದಲ್ಲಿ ಮಿನಿಮಮ್ 60% ಸ್ಕೋರ್ ಮಾಡಿರಬೇಕು ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ರೈಟ್, ಸೊ ನನಗೆ ಇಲ್ಲಿ ಪರೀಕ್ಷಾ ಮಾದರಿ ಮತ್ತು ಪಠ್ಯಕ್ರಮ ಅನ್ನುವಂಥದ್ದು ಬರುತ್ತೆ. ಪರೀಕ್ಷಾ ಮಾದರಿ ಮತ್ತು ಪಠ್ಯಕ್ರಮ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಸರ್ ಏನಿರುತ್ತೆ ಪರೀಕ್ಷಾ ಮಾದರಿ, ಈ ಪಠ್ಯಕ್ರಮದಲ್ಲಿ ಏನಿರುತ್ತೆ ಅನ್ನುವಂಥದ್ದು ನಾವು ನೋಡ್ತಾ ಹೋಗೋಣ. ಪರೀಕ್ಷಾ ಮಾದರಿಯಲ್ಲಿ ಏನಿರುತ್ತೆ ಮತ್ತು ಪಠ್ಯಕ್ರಮದಲ್ಲಿ ಏನಿರುತ್ತೆ ಅನ್ನುವಂಥದ್ದು ನಾವು ನೋಡ್ತಾ ಹೋದ್ರೆ ನೋಡಿ, ಈ ಕಡೆ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ KPSC ಗ್ರೂಪ್ ಸಿಗೆ ಸಂಬಂಧಪಟ್ಟಂತೆ ಏನು ಪರೀಕ್ಷೆ ನಡೆಯುತ್ತೆ ಅದೇ ಮಾದರಿಯಲ್ಲಿರುತ್ತೆ. ಆದರೆ ನಾನು ಹಿಂದಿನ ವಿಡಿಯೋ ಮಾತಾಡ್ಬೇಕಾದಂತ ಹೇಳಿದ್ದೆ, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಂತ ಮಾಡಿದಾಗ ಅಲ್ಲಿ ಸ್ಪೆಸಿಫಿಕ್ ಪೇಪರ್ ಇರಲಿಲ್ಲ, ಬಟ್ ಲ್ಯಾಂಡ್ ಸರ್ವೆಯಲ್ಲಿ ಒಂದು ಸ್ಪೆಸಿಫಿಕ್ ಪೇಪರ್ ಇದೆ. ರೈಟ್, ಸೊ ನಾವು ಆ ಬಗ್ಗೆ ಡಿಸ್ಕಷನ್ಸ್ ಮಾಡ್ತಾ ಹೋಗೋಣ. ರೈಟ್, ಸೊ ಏನೆಲ್ಲ ಇದೆ, ಏನು ಓದಬೇಕಾಗುತ್ತೆ ಅನ್ನುವಂಥದ್ದು ನಮಗೆ ಸಿಲೆಬಸ್ ಅಷ್ಟೇ ಸಾಕಾಗುತ್ತೆ, ಬೇರೆ ಏನು ಬೇಕಾಗಲ್ಲ. ರೈಟ್, ಸೊ ಈಗ ತಾವು ಗಮನ ಇಟ್ಟು ಕೇಳಿಸ್ಕೋಬೇಕು. ಇಲ್ಲಿ 3 ಪತ್ರಿಕೆಗಳು ಬರ್ತವೆ. ಒಂದು ಕಡ್ಡಾಯ ಕನ್ನಡ ಪತ್ರಿಕೆ ಅನ್ನುವಂಥದ್ದು ಇರುತ್ತೆ, ತಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಒಂದು ಕಡ್ಡಾಯ ಕನ್ನಡ ಪತ್ರಿಕೆ ಇರುತ್ತೆ. ಆಮೇಲೆ ಎರಡನೇದು ಜನರಲ್ ನಾಲೆಡ್ಜ್ ಅಥವಾ ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ. ರೈಟ್, ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ. ಅದಾದ್ಮೇಲೆ ಮೂರನೇದು ನಿರ್ದಿಷ್ಟ ಪತ್ರಿಕೆ ಇರುತ್ತೆ.
ತಾವುಗಳೆಲ್ಲ ಗಮನದಲ್ಲಿಟ್ಕೋಬೇಕು. ಸರ್ ಹಾಗಾದ್ರೆ ಏನಾಗಿರುತ್ತೆ ಸರ್ ಕಡ್ಡಾಯ ಕನ್ನಡದಲ್ಲಿ ಏನಿದೆ ಅನ್ನುವಂಥದ್ದು ನಾವು ನೋಡೋದಾದ್ರೆ, ರೈಟ್. ಸೊ ಕಡ್ಡಾಯ ಕನ್ನಡ ಅನ್ನುವಂಥದ್ದು ಫಸ್ಟ್ ಪತ್ರಿಕೆ ಆಗಿರುತ್ತೆ. ಕಡ್ಡಾಯ ಕನ್ನಡ, ಈ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ 150 ಅಂಕಗಳಿಗೆ ನಡೆಸಲಾಗುತ್ತೆ. ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಎಷ್ಟು ಅಂಕಗಳಿಗೆ ನಡೆಸಲಾಗುತ್ತಪ್ಪ ಅಂತಂದ್ರೆ ಅದು 150 ಅಂಕಗಳಿಗೆ ನಡೆಸಲಾಗುತ್ತೆ. ತಾವು ಗಮನ ಇಟ್ಟು ಕೇಳಿಸ್ಕೋಬೇಕು. 150 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರುತ್ತೆ. ಈ ಪತ್ರಿಕೆಯಲ್ಲಿ ನೀವು ಕಡ್ಡಾಯವಾಗಿ ಕನಿಷ್ಠ 50 ಅಂಕಗಳನ್ನು ಪಡ್ಕೊಂಡ್ರೆ ಮಾತ್ರ ನಿಮಗೆ ಮುಂದಿನ ಪರೀಕ್ಷೆಗೆ ಅವಕಾಶ ಮಾಡಿಕೊಡಲಾಗುತ್ತೆ. ಇಲ್ಲ ಅಂದರೆ ನಿಮಗೆ ಮುಂದಿನ 2 ಪರೀಕ್ಷೆಗಳಿಗೆ ಅವಕಾಶ ಇರೋದಿಲ್ಲ. ಅಂದರೆ 2 ಪತ್ರಿಕೆಗಳಿಗೆ ಅವಕಾಶ ಇರೋದಿಲ್ಲ. ಒಂದು ವೇಳೆ ಒಂದು ದಿನ ಹಿಂದೆ ಮುಂದೆ ಏನಾದರೂ ಕಡ್ಡಾಯ ಕನ್ನಡ ಪತ್ರಿಕೆ ಮಾಡೋದಂಥ ಸಂದರ್ಭದಲ್ಲಿ ಈ ಪರೀಕ್ಷೆಯಲ್ಲಿ ಪಾಸಾದರೆ ಮಾತ್ರ 50 ಅಂಕ ಮತ್ತು ಅದಕ್ಕಿಂತ ಹೆಚ್ಚು ಪಡೆದಿದ್ರೆ ಮಾತ್ರ ನಿಮ್ಮ ಉಳಿದ 2 ಪತ್ರಿಕೆಗಳ ಮೌಲ್ಯಮಾಪನ ಮಾಡಲಾಗುತ್ತೆ OMR ಶೀಟ್. ಇಲ್ಲಾಂದರೆ ಅವುಗಳನ್ನ ಮುಟ್ಟೋದೇ ಇಲ್ಲ. ಸೊ ಹಾಗಾಗಿ ಕಡ್ಡಾಯ ಕನ್ನಡ ಪತ್ರಿಕೆಗೆ ಸಂಬಂಧಪಟ್ಟಂತೆ ತಾವುಗಳು ಏನು ಮಾಡಬೇಕಾಗುತ್ತೆ ಅಂತಂದರೆ ಕನಿಷ್ಠ 50 ಅಂಕಗಳನ್ನ ಪಡಿಲೇಬೇಕಾಗುತ್ತೆ. ರೈಟ್ ಸರ್, ಹಿಂದೆ ಇದ್ದಂಥ ನಿಯಮಗಳನ್ನು ಕಂಪೇರ್ ಮಾಡ್ಕೊಂಡಾಗ ಈಗ ನಿಯಮಗಳಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ರೈಟ್. ಸೊ ನನಗೆ 50 ಅಂಕಗಳನ್ನು ಮಾಡ್ಕೋಬೇಕಾಗುತ್ತೆ. ಇದು SSLCಯ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು ಹಂತದಲ್ಲಿರುತ್ತೆ. ಭಾಷಾಭ್ಯಾಸ ಇರುತ್ತೆ, ಪ್ರಬಂಧ ಇರುತ್ತೆ, ಪತ್ರಲೇಖನ ಇರುತ್ತೆ, ಆಮೇಲೆ ಸಣ್ಣ ಪುಟ್ಟ ಗ್ರಾಮರ್ ವ್ಯಾಕರಣ ಇರುತ್ತೆ, ಸ್ವಲ್ಪ ಸಾಹಿತ್ಯ ಇರುತ್ತೆ. SSLCಯಲ್ಲಿ ಕನ್ನಡವನ್ನು ಓದಂಥ ವಿದ್ಯಾರ್ಥಿಗಳು ಇದನ್ನ ಆರಾಮ್ಸೆ 50 ಅಂಕಗಳನ್ನು ಪಡ್ಕೋಬೋದು. ಇದೇನಂತ ಕಷ್ಟ ಆಗೋದಿಲ್ಲ. ಸೊ ಎಲ್ಲರೂ ಕೂಡ ಮಾಡ್ಕೋಬೋದು. ರೈಟ್. ಇಲ್ಲಿ ಒಂದು ವಿನಾಯಿತಿ ಕೂಡ ಇದೆ. ಯಾರು 2022 ನವೆಂಬರ್ ನಂತರ KPSC ನಡೆಸಿರುವಂತಹ ಪರೀಕ್ಷೆಯಲ್ಲಿ ತಾವು ಗಮನ ಇಟ್ಟು ಕೇಳಿಸ್ಕೋಬೇಕಾಗುತ್ತೆ. 2022 ನವೆಂಬರ್, ರೈಟ್. ನೋಡಿ ಈ ಡೇಟು 29/11/2022 ಮತ್ತು ಅದರ ನಂತರ ನಡೆದಿರುವಂತಹ ಯಾವುದಾದರೂ ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ಬರೆದು ಉತ್ತೀರ್ಣರಾಗಿದ್ದಲ್ಲಿ ನೀವು ಮತ್ತೊಮ್ಮೆ ಇದನ್ನು ಬರೆಯಬೇಕಾದಂಥ ಅವಶ್ಯಕತೆ ಇಲ್ಲ. ಕಡ್ಡಾಯ ಕನ್ನಡ. ಸರ್ ಇಲ್ಲ ಸರ್, ನಾನು ಹಿಂದೆ ಅಪಿಯರ್ ಆಗಿಲ್ಲ KPSC ಎಕ್ಸಾಮ್ಗೆ, ಈಗಲಷ್ಟೇ ನಾನು ಅಪಿಯರ್ ಆಗ್ತಾ ಇದ್ದೀನಿ ಅನ್ನುವಂಥವ್ರಿದ್ರೆ ನೀವು ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ಬರೀಲೇಬೇಕಾಗುತ್ತೆ. ಹಾಗಿದ್ರೆ ನಿಮಗೆ 3 ಪತ್ರಿಕೆಗಳು, ಹಿಂದೆ ಬರೆದು ಪಾಸ್ ಆಗಿದ್ದವರಿಗೆ 2 ಪತ್ರಿಕೆಗಳಿರ್ತವೆ. ತಾವು ಅದನ್ನು ನೆನಪಲ್ಲಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ನನಗೆ ಮತ್ತೊಂದು ವಿಚಾರದವಾಗಿ ನೋಡೋದಾದರೆ ಏನಿರುತ್ತೆ ಇಲ್ಲಿ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದ್ರೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಕಡ್ಡಾಯ ಕನ್ನಡವನ್ನು ಹೊರತುಪಡಿಸಿದಾಗ 2 ಪತ್ರಿಕೆಗಳಿರ್ತವೆ. ಅದು ಒಂದು ಸಾಮಾನ್ಯ ಅಧ್ಯಯನ, ಜನರಲ್ ನಾಲೆಡ್ಜ್ ಅನ್ನುವಂಥದ್ದು. ಇಲ್ಲಿ 100 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೆ 2 ಅಂಕಗಳು. ಒಟ್ಟಾರೆಯಾಗಿ ಪತ್ರಿಕೆ 1ಕ್ಕೆ 200 ಅಂಕಗಳನ್ನು ನಿಗದಿಪಡಿಸಲಾಗಿದೆ. 200 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ರೈಟ್. ಇದಕ್ಕಾಗಿ ಮೀಸಲಿಟ್ಟಿರುವಂತಹ ಸಮಯ 2 ಗಂಟೆ. ಸಮಯ 2 ಗಂಟೆ. ರೈಟ್. ಇನ್ನು ಎರಡನೇ ಪತ್ರಿಕೆ ಅದು ಸಹ 100 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ರೈಟ್. 200 ಅಂಕಗಳಿಗೆ ನಿಗದಿಪಡಿಸಲಾಗಿದೆ ಅನ್ನುವಂಥ ತಾವು ನೆನಪಿಟ್ಕೋಬೇಕು. ಇದಕ್ಕಾಗಿ ಮೀಸಲಿಟ್ಟ ಸಮಯ ಸಹ 2 ಗಂಟೆ ಆಗಿದೆ. ರೈಟ್. ಹಾಗಾದರೆ ಇವೆರಡು ಓಕೆ. ಸರ್ ಇಲ್ಲಿ ಏನಾಗಿದೆ ಅನ್ನುವಂಥದ್ದು ನೋಡಬೇಕಾಗುತ್ತೆ. ಪತ್ರಿಕೆ 1ಕ್ಕೆ ಏನನ್ನು ಓದಬೇಕಾಗುತ್ತೆ ಸ್ನೇಹಿತರೆ ಅಂದರೆ ಇಲ್ಲಿ ಏನು ಹೆಚ್ಚಾಗಿ ಜನರಲ್ ಸ್ಟಡೀಸ್ ಮತ್ತು ಕರೆಂಟ್ ಅಫೇರ್ಸ್, ದಿನನಿತ್ಯದ ವಿಜ್ಞಾನ ಅನ್ನುವಂಥದ್ದನ್ನಷ್ಟೇ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದರೆ, ಆದರೆ KPSC ಗ್ರೂಪ್ ಸಿಗೆ ಏನು ತಯಾರಿ ನಡೆಸ್ತಾ ಇದ್ದೀರಾ ಆ ತಯಾರಿಗೆ ಏನೆಲ್ಲ ನಡೆಸಿರಲ್ಲ ಅಷ್ಟೇ ಮಟ್ಟದ ನೀವು ತಯಾರಿ ಇಲ್ಲೂ ಕೂಡ ಪತ್ರಿಕೆ 1ಕ್ಕೆ ಆಗಬೇಕಾಗುತ್ತೆ. ರೈಟ್. ನಮಗೆ ಇತಿಹಾಸ ಓದಬೇಕಾಗುತ್ತೆ, ಭೂಗೋಳಶಾಸ್ತ್ರ ಓದಬೇಕಾಗುತ್ತೆ, ಅರ್ಥಶಾಸ್ತ್ರ ಓದಬೇಕಾಗುತ್ತೆ. ಆಯಿತಾ. ಅದಾದ್ಮೇಲೆ ಭಾರತೀಯ ಸಂವಿಧಾನ ಮತ್ತು ರಾಜಕೀಯ ಓದಬೇಕಾಗುತ್ತೆ, ಜನರಲ್ ಸೈನ್ಸ್ ಓದಬೇಕಾಗುತ್ತೆ, ತಂತ್ರಜ್ಞಾನ ಓದಬೇಕಾಗುತ್ತೆ, ಪರಿಸರ ಅಧ್ಯಯನ ಓದಬೇಕಾಗುತ್ತೆ. ರೈಟ್. ಅದಾದ ನಂತರ ಆರ್ಟ್ ಆ್ಯಂಡ್ ಕಲ್ಚರ್ ಓದಬೇಕಾಗುತ್ತೆ, ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಓದಬೇಕಾಗುತ್ತೆ, ಭೂ ಸುಧಾರಣಾ ಕಾಯ್ದೆಯ ಬಗ್ಗೆ ಓದಬೇಕಾಗುತ್ತೆ. ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ GK ಎಲ್ಲದರ ಬಗ್ಗೆ ತಾವು ಅಧ್ಯಯನ ಮಾಡಬೇಕಾಗುತ್ತೆ. ಎಲ್ಲದಕ್ಕೂ ತಾವು ಅಧ್ಯಯನ ಮಾಡಿದಾಗ ಮಾತ್ರ ಇದು ಸಕ್ಸಸ್ ಆಗುತ್ತೆ. ಈ ಸಬ್ಜೆಕ್ಟ್ಗಳಲ್ಲಿ ಯಾವ ಸಬ್ಜೆಕ್ಟ್ಗಳಲ್ಲಿ ಯಾವ ಪುಸ್ತಕಗಳನ್ನು ಓದಬೇಕು ಅನ್ನುವಂಥ ವಿಚಾರ ಬಂದಾಗ ಏನು KPSC ಗ್ರೂಪ್ಸ್ಗೆ ನಿಮ್ಮ ಬಳಿ ಈಗ ಆಲ್ರೆಡಿ ಪುಸ್ತಕಗಳಿದ್ದಾವೆ, ಆ ಪುಸ್ತಕಗಳನ್ನ ಓದ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ. ರೈಟ್. ನಾವು ಮುಂದಕ್ಕೆ ಹೋಗೋದಾದರೆ ನಾನು ಹೇಳ್ತೀನಿ ನೆಕ್ಸ್ಟ್ ಪುಸ್ತಕಗಳು ಯಾವುದನ್ನು ಓದಬೇಕಾಗುತ್ತೆ ಅನ್ನುವಂಥದ್ದನ್ನ. ರೈಟ್. ಹಾಗಾದರೆ ಏನು ಮಾಡ್ಬೋದು, ಸಿಲೆಬಸ್ಸನ್ನು ನೋಡ್ತಾ ಹೋಗೋಣ ನಾವು. ಸಿಲೆಬಸ್ಸು ಪೇಪರ್ 2ಗೆ ಸಿಲೆಬಸ್ ಏನಿದೆ ಅನ್ನುವಂಥದ್ದನ್ನ ನೋಡೋಣ. ಪೇಪರ್ 2ಗೆ ಸಿಲೆಬಸ್ ಏನಿದೆ ಸರ್? ಪೇಪರ್ 1 GK ಇದೆ. GKಗೆ ಸಂಬಂಧಪಟ್ಟ ನಾವು ಹೇಳಿದಂಗೆ ಹಿಸ್ಟ್ರಿ ಓದಬೇಕಾಗುತ್ತೆ.
ಎಕನಾಮಿಕ್ಸ್ ಅನ್ನು ಓದಬೇಕಾಗುತ್ತೆ, ಜಿಯೋಗ್ರಫಿ ಓದಬೇಕಾಗುತ್ತೆ, ಅದಾದ್ಮೇಲೆ ಅರ್ಥಶಾಸ್ತ್ರ ಓದಬೇಕಾಗುತ್ತೆ, ರೈಟ್. ಸೊ ಆರ್ಟ್ ಅಂಡ್ ಕಲ್ಚರ್ ಓದಬೇಕಾಗುತ್ತೆ. ಸೊ ಹೀಗೆ ಕರೆಂಟ್ ಅಫೇರ್ಸ್ ಓದಬೇಕಾಗುತ್ತೆ. ಇವ್ರು ಕೊಟ್ಟಿರುವಂಥದ್ದು ಕವರಿಂಗ್ ಜನರಲ್ ನಾಲೆಜ್ ಟಾಪಿಕ್ಸ್ ರಿಲೇಟಿಂಗ್ ಟು ಕರೆಂಟ್ ಇವೆಂಟ್ಸ್ ಅಂಡ್ ಜನರಲ್ ಸೈನ್ಸಸ್ ಅಂಡ್ ಮ್ಯಾಟರ್ಸ್ ಆಫ್ ಎವ್ರಿ ಡೇ ಅಬ್ಸರ್ವೇಷನ್ ಅಂಡ್ ಪ್ರಾಕ್ಟಿಕಲ್ ನಾಲೆಡ್ಜ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನನ್ನೂ ಕೂಡ ಸರಿಯಾಗಿ ಮೆನ್ಷನ್ ಮಾಡಿಲ್ಲ, ಬಟ್ ಆದರೆ ನಾನು ಈಗಲೂ ಹೇಳ್ತಾ ಹೋಗ್ತೀನಿ. ಸೊ PDOಗೆ ಏನು ಪೇಪರ್ 1ಗೆ ಓದಿದ್ರಿ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗೆ ಏನು ಪೇಪರ್ 1ಗೆ ಓದಬೇಕಾಗಿತ್ತು, ಅಷ್ಟೂ ವಿಚಾರಗಳನ್ನು ಇಲ್ಲಿ ನೀವು ಓದಲೇಬೇಕಾಗುತ್ತೆ, ಅಷ್ಟೇ ಆಳವಾಗಿ ಓದಬೇಕಾಗುತ್ತೆ. ಹಿಂದಿನ ಥರದಲ್ಲಿ ಆಯಿತಾ, ಕಳೆದ ವರ್ಷ ಅಥವಾ ಇದರ ಹಿಂದೆ KPSCಯಿಂದ ಆಯಿತಾ ಲ್ಯಾಂಡ್ ಸರ್ವೇಗಾದಂಥ ಸಂದರ್ಭದಲ್ಲಿ ಪರೀಕ್ಷೆ ಪೇಪರ್ಗಳು ಸುಲಭವಾಗಿದ್ದು, ಅಷ್ಟೊಂದು ಕಷ್ಟ ಇರಲಿಲ್ಲ. ಬಟ್ ನೆನಪಲ್ಲಿ ಇಟ್ಕೊಂಡ್ರಿ, ತಾವು ಹಿಂದೆ ಆಗಿರುವಂತಹ ಲ್ಯಾಂಡ್ ಸರ್ವೇಯರ್ ಪೇಪರ್ನ ಇಟ್ಕೊಂಡು ಈ ಬಾರಿಯೂ ಅಷ್ಟೇ ಸರಳವಾಗಿ ಸುಲಭವಾಗಿ ಕೇಳ್ತಾರೆ ಅನ್ನುವಂಥ ನಿರೀಕ್ಷೆ ಇಟ್ಕೊಳಕ್ಕೆ ಹೋಗ್ಬೇಡಿ. ಈಗ ಕಾಂಪಿಟೇಷನ್ ಟಫ್ ಆಗ್ತಾ ಇದೆ. ಖಂಡಿತವಾಗ್ಲೂ ಪರೀಕ್ಷಾ ಮಾದರಿಗಳು ಬದಲಾಗಿರೋದ್ರಿಂದ ಇಲ್ಲಿ ಪತ್ರಿಕೆ ಟಫ್ ಆಗಿ ಬರುತ್ತೆ. ಸೊ ನೀವು ಎಕ್ಸ್ಪೆಕ್ಟ್ ದ ಸೇಮ್ ಥಿಂಗ್. PDO ಜನರಲ್ ಪೇಪರ್ಗೆ ಏನು ಬರುತ್ತೆ ಆ ಪೇಪರ್ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡಿ ನೀವು ಓದಲೇಬೇಕಾಗುತ್ತೆ, ಅಷ್ಟೂ ವಿಚಾರಗಳನ್ನು ಓದಬೇಕಾಗುತ್ತೆ. ಸರ್ ಅದಾದ ನಂತರ ನೆಕ್ಸ್ಟ್ ಪೇಪರ್ 2ನ ಸಿಲೆಬಸ್ ಹೇಳಿದ್ವಿ ನಾವು. ಪೇಪರ್ 2ನಲ್ಲಿ ಸ್ನೇಹಿತರೆ 3 ಪಾರ್ಟ್ ಬರುತ್ತೆ. ಒಂದು ಮ್ಯಾಥಮೆಟಿಕ್ಸ್ ಬರುತ್ತೆ, ಮ್ಯಾಥಮೆಟಿಕ್ಸಿಂದ 70 ಪ್ರಶ್ನೆಗಳು ಬರ್ತವೆ, ಅಂದರೆ 70%, ಅಂದರೆ 70 ಕ್ವಶನ್ಸ್ 100ಕ್ಕೆ. ಅದಾದಮೇಲೆ ಫಿಸಿಕ್ಸಿಂದ ಬರುತ್ತೆ, ಭೌತಶಾಸ್ತ್ರದಿಂದ 20% ಬರುತ್ತೆ. ಆ್ಯಂಡ್ ದೆನ್ ಕೊನೆಯಲ್ಲಿ ಜಿಯೋಗ್ರಫಿಯಿಂದ ನಿಮಗೆ 10% ಬರುತ್ತೆ. ಸೊ ಒಟ್ಟಾರೆಯಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಪತ್ರಿಕೆ 2 ಅನ್ನುವಂಥದ್ದು ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಆ್ಯಂಡ್ ಜಿಯೋಗ್ರಫಿ ಈ 3 ಸಬ್ಜೆಕ್ಟ್ಗಳನ್ನು ಚೆನ್ನಾಗಿ ಕಲ್ತ್ಕೋಬೇಕಾದಂಥ ಅನಿವಾರ್ಯತೆ ಇದೆ. ಸರ್ ಈಗ ಭಾಳಷ್ಟು ಜನಕ್ಕೆ ಒಂದು ಡೌಟ್ ಇದೆ ಆಯಿತಾ, ಈ ಲ್ಯಾಂಡ್ ಸರ್ವೇಗೆ ಸಂಬಂಧಪಟ್ಟಂತೆ ಯಾರು ಹೆಚ್ಚಾಗಿ ಏನು ಹೇಳ್ತೀವಿ ಬ್ಯಾಚಸ್ ಆಗ್ತಾ ಇಲ್ಲ ಅಂತೇಳಿ, ನಾವು ಉಜ್ವಲ ಅಕಾಡೆಮಿಯಲ್ಲಿ ಲ್ಯಾಂಡ್ ಸರ್ವೇರ್ಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಚಸನ್ನು ನಾವು ಮಾಡ್ತಾ ಇದ್ದೀವಿ. ಡಿಸೆಂಬರ್ 15ರಿಂದ ಹೊಸ ಬ್ಯಾಚ್ ಶುರುವಾಗ್ತಾ ಹೋಗುತ್ತೆ, ರೈಟ್. ಸೊ ಜನವರಿ 1ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಪತ್ರಿಕೆಗೆ ಟೆಸ್ಟ್ ಸೀರೀಸನ್ನು ಮಾಡ್ತಾ ಹೋಗ್ತೀವಿ. ಇದಕ್ಕೆ ಒಟ್ಟು 10 ಟೆಸ್ಟನ್ನು ಮಾಡ್ತಾ ಹೋಗ್ತೀವಿ, ಸಂಪೂರ್ಣ ಸಿಲೆಬಸನ್ನು ಮುಗಿಸ್ಕೊಡ್ತೀವಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ತಾವು ಕೂಡಲೇ ದಯವಿಟ್ಟು ಈ ಕೆಳಗಿನ ನಂಬರ್ಗೆ ಕರೆ ಮಾಡಿ ತಾವು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಶುಲ್ಕ ಅಥವಾ ಮತ್ತಿತರ ಮಾಹಿತಿಯನ್ನು ನಾವು ಫೋನ್ ಮಾಡಿದಾಗ ಹೇಳ್ತಾ ಹೋಗ್ತೀವಿ, ರೈಟ್. ಸೊ ಹಾಗಾದರೆ ಸರ್ ಈ ಸಿಲೆಬಸ್ ಏನಿದೆ ಅನ್ನುವಂಥ ನೋಡ್ತಾ ಹೋಗೋಣ. 70 ಮಾರ್ಕ್ಸ್ ಕ್ವಶನ್ಸ್ ಎಲ್ಲಿಂದ ಬರ್ತವೆ ಅನ್ನುವಂಥದ್ದು ನೋಡ್ತಾ ಹೋದಾಗ ಇಲ್ಲಿ ಕೊಟ್ಟಿದ್ರೆ ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್, ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಅನ್ನುವಂಥದ್ದು ನಾವು ಬಹುಶಃ ನಮ್ಮ ಹೈಸ್ಕೂಲಲ್ಲಿ ಬರುತ್ತೆ. ಇದು 8 ಮತ್ತು 9 ಮತ್ತು 10ನೇ ತರಗತಿ ಒಳಗಡೆ ಬರುತ್ತೆ. ಸ್ಕ್ವೇರ್ಸ್, ಸ್ಕ್ವೇರ್ ರೂಟ್ಸ್, ಕ್ಯೂಬ್ಸ್, ಕ್ಯೂಬ್ ರೂಟ್ಸ್ ಅನ್ನುವಂಥ ಒಂದು ಚಾಪ್ಟರ್ ಬರುತ್ತೆ, ನಮ್ಮ ಹೈಸ್ಕೂಲಲ್ಲಿದೆ. ಆ ಚಾಪ್ಟರ್ನ ನೀಟಾಗಿ ರಿವಿಷನ್ಸ್ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ಸ್ನೇಹಿತರೆ. ಅದರಲ್ಲಿ ಭಾಳ ಸಿಂಪಲ್ಗಳಿದೆ. ಜಾಮೆಟ್ರಿಕಲ್ ಪ್ಯಾಟರ್ನ್ ಆಫ್ ಸ್ಕ್ವೇರ್ ನಂಬರ್, ಸ್ಕ್ವೇರ್ಸ್ ಆಫ್ ಡೆಸಿಮಲ್ ಆ್ಯಂಡ್ ಫ್ರಾಕ್ಷನ್, ಸ್ಕ್ವೇರ್ ರೂಟ್ಸ್ ಅಂತ ಕೇಳ್ತಾ ಇದ್ದಾರೆ. ಈಸಿಯಾಗಿ ಕಂಡುಹಿಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಇದು ನಮ್ಮ ಪ್ರಾಬಬಲಿ 9ನೇ ಕ್ಲಾಸಲ್ಲಿದೆ, ರೈಟ್. ಸೊ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಕನ್ನು ತೆಗೆದು ನೋಡ್ಕೊಂಡಾಗ ನಮಗೆ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಎಸ್ಟಿಮೇಟ್ ಮಾಡುವಂಥದ್ದು, ಸ್ಕ್ವೇರ್ ರೂಟನ್ನು ಎಸ್ಟಿಮೇಟ್ ಮಾಡಿ ಹೇಳುವಂಥದ್ದು. ಐಡೆಂಟಿಫಿಕೇಶನ್ ಆಫ್ ಸ್ಕ್ವೇರ್ ನಂಬರ್ಸ್ ಅಂತ ಬರುತ್ತೆ, ರೈಟ್. ಆಮೇಲೆ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಬರುತ್ತೆ. ಸೊ ಈ ರೀತಿ ಒಟ್ಟಾರೆಗೆ ಈ ಚಾಪ್ಟರ್ ನೋಡ್ಕೊಂಡು ಸಾಕಾಗುತ್ತೆ. ಆ್ಯಂಡ್ 2ನೇ ಚಾಪ್ಟರು ಸೆಟ್ ಥಿಯರಿ ಅಂತ ಇದೆ, ರೈಟ್. ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್ಗಳನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಆಮೇಲೆ ಟೈಪ್ಸ್ ಆಫ್ ಸೆಟ್ಸ್, ರೈಟ್. ಯಾವ ಥರದ ಸೆಟ್ಗಳಿದ್ದಾವೆ ಅನ್ನುವಂಥದ್ದು ನೋಡ್ಕೋಬೇಕಾಗುತ್ತೆ. ಅದಾದಮೇಲೆ ಹೇಳಿದಂಗೆ ಆ ಸೆಟ್ಗಳನ್ನು ಬಳಸ್ಕೊಂಡು ಮಾಡುವಂಥ ಆ ಇಂಟರ್ಸೆಕ್ಷನ್ನು ಮತ್ತು ಯೂನಿಯನ್ ಇರ್ಬೋದು, ಅಥವಾ ಆ ವೆನ್ ಡಯಾಗ್ರಾಮ್ ಇರ್ಬೋದು. ವೆನ್ ಡಯಾಗ್ರಾಮ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ಲಾಜಿಕಲ್ ವೆನ್ ಡಯಾಗ್ರಾಮ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ನಾನು ಹೇಳಿದಂಗೆ ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಪ್ರಾಪರ್ಟಿಗಳಿದೆ, ತಾವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ, ರೈಟ್. ಸೊ ಅದಾದ ನಂತರ ಸೀಕ್ವೆನ್ಸ್ ಅಂತ ಬರುತ್ತೆ, ಸರಣಿ ಮತ್ತು ಶ್ರೇಣಿಗಳು ಅಂತೇಳಿ ನಾವು ಸ್ಕೂಲ್ ಡೇಸಲ್ಲಿ ಓದಿದ್ದೀವಿ. AP, GP ಮತ್ತು HP ಅಂತೇಳಿ ಅಂಕಶ್ರೇಣಿ, ಗುಣಾತ್ಮಕ ಶ್ರೇಣಿ ಮತ್ತು ಹರಾತ್ಮಕ ಶ್ರೇಣಿ ಅಂತೇಳಿ, ಅರ್ಥಮೆಟಿಕಲ್ ಪ್ರೋಗ್ರೆಷನ್, ಹಾರ್ಮೋನಿಕ್ ಪ್ರೋಗ್ರೆಷನ್ ಆ್ಯಂಡ್ ಜಾಮೆಟ್ರಿಕಲ್ ಪ್ರೋಗ್ರೆಷನ್ ಅಂತೇಳಿ. ಸೊ ಇದನ್ನು ಕೂಡ ತಾವು ಓದಬೇಕಾಗುತ್ತೆ. ಬಹುಶಃ ಇದು ಈ ವರ್ಷ SLCಯಲ್ಲಿ ಫಸ್ಟ್ ಚಾಪ್ಟ್ರು, ಈಗ ಇರುವಂಥ SLCನ ಇದು ಫಸ್ಟ್ ಚಾಪ್ಟರ್ ಇದೆ ಅರ್ಥಮೆಟಿಕ್ಸಲ್ಲಿ. ಸೊ ಅಗೈನ್ ಇಟ್ ಇಸ್ ಇನ್ SSLC ಟಾಪಿಕ್. SLCಲಿ ಬರುವಂಥ ಟಾಪಿಕ್ ಇದಾಗಿದೆ ಅನ್ನುವಂಥದ್ದು ಹೇಳ್ತಾ ಹೋಗ್ತೀನಿ. ಅದಾದ ನಂತರ ಮ್ಯಾಟ್ರಿಸಿಸ್ ಅಂತ ಬರುತ್ತೆ, ಮಾತೃಕೆಗಳು ಅಂತೇಳಿ ನಾವು ಸ್ಕೂಲಲ್ಲಿ ಓದಿದ್ವಿ, ಮ್ಯಾಟ್ರಿಸಿಸ್ ಅಂತೇಳಿ. ಸೊ PUCಲಿ ಬರುತ್ತೆ ಮ್ಯಾಟ್ರಿಸಿಸ್ಸು, ಮತ್ತು ಹೈಸ್ಕೂಲಲ್ಲಿ ಕೂಡ ಬರುತ್ತೆ ಮ್ಯಾಟ್ರಿಸಿಸ್ಸು. ಹಾಗಾಗಿ ಸೊ ಈ ಮಾತೃಕೆಗಳು ಅನ್ನುವಂಥ ಟಾಪಿಕನ್ನು ಓದಬೇಕಾಗುತ್ತೆ, ರೈಟ್. ಸೊ ಅದನ್ನು ಹೊರತುಪಡಿಸಿದ್ರೆ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ಅಂತೇಳಿ, ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ಅಂತೇಳಿ ಕ್ರಮಯೋಜನೆಗಳು ಮತ್ತು ವಿಕಲ್ಪಗಳು ಅಂತೇಳಿ ಬರುತ್ತೆ. SLCನಲ್ಲಿದೆ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್. ಸೊ ಈ ಮತ್ತು
ಪಿ ಯು ಸಿಲಿ ಸಹ ಇದೆ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್. ಸೊ ಇದನ್ನ ತಾವು ನೋಡ್ಕೋಬೇಕಾಗುತ್ತೆ. ಸೊ ಅದನ್ನ ಹೊರತುಪಡಿಸಿದ್ರೆ ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ ಬರುತ್ತೆ. 9 ಮತ್ತು 10ನೇ ಕ್ಲಾಸ್ನ ಮ್ಯಾಥಮೆಟಿಕ್ಸಲ್ಲಿ ಏನು ಬರುತ್ತೆ ಆ ಸ್ಟ್ಯಾಟಿಸ್ಟಿಕ್ಸ್ ನೋಡ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ 9 ಮತ್ತು 10ನೇ ಕ್ಲಾಸ್ನ ಸ್ಟ್ಯಾಟಿಸ್ಟಿಕ್ಸ್ ನೋಡ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಚಾಪ್ಟರ್ ಈಸ್ HCF ಆ್ಯಂಡ್ LCM ಅಂತೇಳಿ ಬಹುಶಃ 6, 7ನೇ ಕ್ಲಾಸಲ್ಲಿ ಒಂದ್ಸಲ ಬರುತ್ತೆ ಮತ್ತು 8, 9ರಲ್ಲಿ ಇನ್ನೊಂದ್ಸಲ ಬರುತ್ತೆ HCF LCM ಅಂತೇಳಿ. ರೈಟ್ಸ್, ಭಾಳಷ್ಟು ಜನಕ್ಕೆ ದೊಡ್ಡ ಸಮಸ್ಯೆನೇ ಇದು, ಮರ್ತೋಗಿದೆ ನಮಗೆ. ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀವಿ, ರೈಟ್, ನಂಬರ್ ಕೊಟ್ಟರೆ HCF LCM ಕಂಡಿಡ್ತೀವಿ, ಬಟ್ ಅದು ಬೇಸಿಕ್ಸು ಮತ್ತು ಶಾರ್ಟ್ ಟ್ರಿಕ್ಸ್ ನಮ್ಗೆ ಮರ್ತೋಗಿದೆ ಈಗ. ಸೊ ದಿಸ್ ದ ಟೈಮ್ ಟು ರಿಕಾಲ್ ಆರ್ ರಿವ್ಯೂ ಆರ್ ರಿವೈಸ್, ರೈಟ್. ಸೊ ತಾವು ಕಲ್ತ್ಕೊಂಡ್ರೆ ಇದು ಈಸಿ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ, ಸೊ ನೆಕ್ಸ್ಟು ಆಲ್ಜಿಬ್ರಾ ಮೇಲೆ ಬರ್ತದೆ. ಅರ್ಥಮೆಟಿಕ್ಸ್ ಆಯಿತು, ನೆಕ್ಸ್ಟ್ ಇಸ್ ಆಲ್ಜಿಬ್ರಾ. ಆಲ್ಜಿಬ್ರಾ ಅಂತ ಬಂದಾಗ ಬೇಸಿಕ್ಸ್ ಆಫ್ ಆಲ್ಜಿಬ್ರಾ ಅಂತ ಬರ್ತದೆ. ನಮಗೆ ಟರ್ಮ್ಸ್ ಅಂತ ಬರ್ತೀವಿ, ಕೋಎಫಿಷಿಯೆಂಟ್ ಅಂತ ಹೇಳಿ ಬರುತ್ತೆ, ಒಂದಷ್ಟು ಪದಗಳನ್ನ ಬಳಸ್ತೀವಿ. ಆಮೇಲೆ ಇಲ್ಲೇನು ಆಪ್ರೇಷನ್ಸನ್ನು ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಆಲ್ಜಿಬ್ರಾಯಿಕ್ ಟರ್ಮ್ಸ್ ಆಯಿತಾ, ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್ನು, ಡಿವಿಷನ್ಸ್ ಮಾಡೋದು ಹೇಗೆ ಅನ್ನುವಂಥದ್ದು, ಲೈಕ್ ಹೌ ನಂಬರ್ಸ್ ಜೊತೆ ನಾವೇನು ಮಾಡ್ತೀವಿ ಅದೇ ರೀತಿ ಇಲ್ಲಿ ಆಲ್ಜಿಬ್ರಾದಲ್ಲೂ ಕೂಡ ಬರುತ್ತೆ, ರೈಟ್. ಸೊ ಮೊದಲು ಹೇಳ್ತೀವಿ ಲೈಕ್ ಟರ್ಮ್ಸು, ಅನ್ಲೈಕ್ ಟರ್ಮ್ಸ್, ಸಜಾತೀಯ ಬೀಜಪದ, ವಿಜಾತೀಯ ಬೀಜಪದ, ಯಾವುಗಳನ್ನ ಕೂಡಕ್ಕೆ ಸಾಧ್ಯ ಇದೆ, ಯಾವುಗಳನ್ನ ಗುಣಿಸೋಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ನಾವು ಕಲಿಬೇಕಾಗುತ್ತೆ. ಇಟ್ಸ್ ಎ ಟೈಮ್ ಟು ರೀಕಾಲ್ ಆರ್ ಟೈಮ್ ಟು ಲರ್ನ್ ದ ಅಗೈನ್. ನಾವು ಮರ್ತಿರುವಂಥದ್ದನ್ನ ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಇದೆ. ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತೇಳಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಬರ್ತವೆ, ಅವುಗಳನ್ನ ಗುಣಿಸೋದಿರ್ಬೋದು. ಲೀನಿಯರ್ ಈಕ್ವೇಷನ್ಸ್ ಅಂತೇಳಿ ಬರುತ್ತೆ, ರೈಟ್, ಸರಳ ಸಮೀಕರಣಗಳು ಅಂತೇಳಿ ಲೀನಿಯರ್ ಈಕ್ವೇಷನ್ಸ್ ಅಂತೇಳಿ ಬರುತ್ತೆ, ಅದನ್ನು ತಿಳ್ಕೊಬೇಕಾಗುತ್ತೆ. ಅದಾದಮೇಲೆ ಅದ್ರ ಜೊತೆಗೆ ನಮಗೆ ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಅಂತ ಬರುತ್ತೆ, ನಿತ್ಯ ಸಮೀಕರಣಗಳು ಅಂತೇಳಿ. ಅದಾದಮೇಲೆ ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ ಬರುತ್ತೆ, ರೈಟ್. ಲೀನಿಯರ್ ಈಕ್ವೇಷನ್, ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಇವುಗಳನ್ನ ಸಾಲ್ವ್ ಮಾಡೋದು ಹೇಗೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಶಾರ್ಟ್ಕಟ್ ಫಾರ್ಮುಲಾಸ್ ಏನು ಅನ್ನುವಂಥದ್ದನ್ನು ಸ್ಟಡಿ ಮಾಡಬೇಕಾಗುತ್ತೆ. ಭಾಳಷ್ಟು ಜನಕ್ಕೆ ಅಯ್ಯೋ ಎಗೇನ್ ಮತ್ತು ಇದೆಲ್ಲ ಓದಬೇಕಾ, ಜಾಬ್ ಬೇಕು ಅಂತಂದ್ರೆ ಓದಲೇಬೇಕು, ಜಾಬ್ ಬೇಕು ಅಂತಂದರೆ ಓದಲೇಬೇಕಾಗುತ್ತೆ ಸ್ನೇಹಿತರೆ, ರೈಟ್. ಸೊ ಅದಾದ ನಂತರ ನಾವು ಹೇಳಿದಂಗೆ ಫ್ಯಾಕ್ಟರೈಸೇಷನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಬರುತ್ತೆ, ಒಂದು ಚಾಪ್ಟರ್ ಬರುತ್ತೆ. ಅಗೈನ್ ಇಟ್ ಈಸ್ ಹೈಸ್ಕೂಲಲ್ಲೂ ಬರುತ್ತೆ ಮತ್ತು PUC ನಲ್ಲೂ ಬರುತ್ತೆ, ರೈಟ್. HCF ಮತ್ತು LCM ಆಫ್ ಬೈನಾಮಿಯಲ್ ಆ್ಯಂಡ್ ಟ್ರೈನಾಮಿಯಲ್ಸ್, ರೈಟ್. ಸೊ ಇದನ್ನು ಕೂಡ ಕಂಡುಹಿಡಿಬೋದು. ಕೋಆರ್ಡಿನೇಟ್ ಪ್ಲೇನ್ ಜಾಮೆಟ್ರಿ, ನೆಕ್ಸ್ಟ್ ಈಸ್ ಜಿಯೋಮೆಟ್ರಿ, ರೈಟ್. ಸೊ ಈ ಜಿಯೋಮೆಟ್ರಿನಲ್ಲಿ ನಾನು ಹೇಳಿದಂಗೆ ಸೊ ಆಕ್ಸಿಯಮ್ಸ್ ಆ್ಯಂಡ್ ಪಾಸ್ಟುಲೇಟ್ಸ್ ಅಂತ ಬರುತ್ತೆ, ರೈಟ್. ಸೊ ಅದನ್ನು ನೋಡ್ಕೋಬೇಕಾಗುತ್ತೆ. ಥೀರಮ್ಸ್ ನೋಡ್ಕೋಬೇಕಾಗುತ್ತೆ, ನೆಕ್ಸ್ಟ್ ಪಾಲಿಗಾನ್ಸ್ ನೋಡ್ಕೋಬೇಕಾಗುತ್ತೆ, ರೈಟ್. ಅದಾದಮೇಲೆ ಟ್ರಯಾಂಗಲ್ಸ್ ಇದೆ, ರೈಟ್. ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ್ ಅಂತ ಇದೆ, ರೈಟ್. ಅದಾದ ನಂತರ ಕನ್ಕರೆಂಟ್ ಲೈನ್ಸ್ ಆಫ್ ಟ್ರಯಾಂಗಲ್ ಅಂತ ಬರುತ್ತೆ, ರೈಟ್. ಸೊ ಅದಾದ ನಂತರ ನಮಗೆ ಕ್ವಾಡ್ರಿಲ್ಯಾಟ್ರಲ್ಸ್ ಅಂತ ಬರುತ್ತೆ. ಇದರಲ್ಲಿ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್ ಅನ್ನುವಂಥದ್ರ ಬಗ್ಗೆ ತಾವು ಸ್ಟಡಿ ಮಾಡಬೇಕಾಗುತ್ತೆ, ರೈಟ್. ಸೊ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್ ಇದೆ ಆ್ಯಂಡ್ ಥೀರಮ್ಸ್ ಆನ್ ಪ್ಯಾರಲೋಗ್ರಾಮ್ಸ್ ನಾವೇನು 9th to 10th ಓದಿರ್ತೀವಿ. ಆ್ಯಂಡ್ ಮಿಡ್ ಪಾಯಿಂಟ್ ಥೀರಮ್ ಇದೆ. ಏರಿಯಾ ಅಂತ ಒಂದು ಚಾಪ್ಟರ್ ಇದೆ. ನೆಕ್ಸ್ಟ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ಸ್ ಬರುತ್ತೆ. ದೆನ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಆಫ್ ಎ ಸಾಲಿಡ್ ಅಂತ ಬರುತ್ತೆ. ಸೊ ಅದಾದಮೇಲೆ ನಮಗೆ ಸರ್ಕಲ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಥೀರಮ್ಸ್ ಆನ್ ಟ್ರಯಾಂಗಲ್ಸ್ ಆ್ಯಂಡ್ ಸರ್ಕಲ್ಸ್ ಅಂತ ಬರುತ್ತೆ, ರೈಟ್. ಸೊ ನೆಕ್ಸ್ಟ್ ರೈಟ್ ಆ್ಯಂಗಲ್ಸ್ ಟ್ರಯಾಂಗಲ್ಸ್ ಬರುತ್ತೆ. ಇದಿಷ್ಟು ನನಗೆ ಭಾಳ ಪ್ರಮುಖವಾಗಿ ಬೇಕಾಗಿರುವಂಥದ್ದು, ರೈಟ್. ಸೊ ಹೈಸ್ಕೂಲ್ 8th, 9th, 10th ಮ್ಯಾಥ್ಸಲ್ಲಿ ಆಲ್ಮೋಸ್ಟ್ ಕವರ್ ಆಗುತ್ತೆ. 70 to 80% ಸಿಲೆಬಸ್ಸು 8th, 9th, 10th ಇದೆ. ಇಷ್ಟು ಓದ್ಕೊಂಡ್ರೆ ಸಾಕಾ ಸರ್? ಖಂಡಿತವಾಗ್ಲೂ ಸಾಕು. ಆ್ಯಂಡ್ ಎರಡನೇದು, ಅಗೇನ್ ಯು ಆರ್ ಫ್ರಮ್ ಸೈನ್ಸ್ ಬ್ಯಾಕ್ಗ್ರೌಂಡ್, PUC ಮ್ಯಾಥ್ಸ್ ಓದಿರೋದ್ರಿಂದ, ಅದನ್ನೇ ಕೇಳಿರೋದ್ರಿಂದ ಒಂದ್ಸಲ ಅದನ್ನು ಹೈಸ್ಕೂಲ್ ಪುಸ್ತಕನ ಓದಿ ಪ್ರಾಕ್ಟೀಸ್ ಮಾಡಿದಾದ್ಮೇಲೆ PUC, ಫಸ್ಟ್ PUC ಮತ್ತು ಸೆಕೆಂಡ್ PUC ಮ್ಯಾಥಮೆಟಿಕ್ಸಲ್ಲಿ ಯೂಶಲಿ ಇಂಟಿಗ್ರೇಷನ್ ಇದೆ, ಡಿಫ್ರೆನ್ಷಿಯೇಷನ್ ಇದೆ, ಕ್ಯಾಲ್ಕುಲಸ್ ಇದೆ, ಅದ್ಯಾವುದೂ ಕೂಡ ಇಲ್ಲಿಲ್ಲ. ಅದನ್ನು ಬಿಟ್ಟು ಇದರಲ್ಲಿ ಏನಿದೆ, ಈ ಚಾಪ್ಟರ್ PUC ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿರುವಂಥ ಯಾವ ಚಾಪ್ಟರ್ PUCಲಿದೆ ಮತ್ತೊಮ್ಮೆ ಅದನ್ನು ನೋಡಿಕೊಂಡ್ರೆ ಇಟ್ಸ್ ಮೋರ್ ದ್ಯಾನ್ ಸಫಿಷಿಯೆಂಟ್. ಬೇರೆ ಯಾವ ಪುಸ್ತಕನೂ ಬೇಕಿಲ್ಲ ಅನ್ನುವಂಥದ್ದು ನನ್ನ ಒಪಿನಿಯನ್ ಆಗಿದೆ ಸ್ನೇಹಿತರೆ. ಸರ್ ಅದಾದಮೇಲೆ 70 ಮಾರ್ಕ್ಸು ಭಾಳ ಕೆಲವೊಂದು ಈ ಕ್ಯೂಬ್ ರೂಟು, ಸ್ಕ್ವೇರ್ ರೂಟು, ಕ್ಯೂಬ್, ಆಲ್ಜಿಬ್ರಾಯಿಕ್ ಐಡೆಂಟಿಫಿಕೇಶನ್ಸ್ ಅದೆಲ್ಲ ಸರಳವಾಗಿರುತ್ತೆ. ಒಂದು ಸಲ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ, ಈಗ ಆಲ್ರೆಡಿ ತಾವು ಇಂಜಿನಿಯರಿಂಗ್ ಮಾಡ್ಕೊಂಡು ಬಂದಿರ್ತೀರ, ತಾವು ನಾಲೆಡ್ಜ್ ಲೆವೆಲ್ ತುಂಬ ಟಾಫ್ ಇರುತ್ತೆ. ಯಾರು ಮ್ಯಾಥಮೆಟಿಕ್ಸಲ್ಲಿ ಸ್ಟ್ರಾಂಗ್ ಇದ್ರಿ SSLCನಲ್ಲಿ ಅವರಷ್ಟೇ PUCಲಿ ಸೈನ್ಸ್ ತೊಗೊಂಡಿದ್ದೀರಾ. ಆ್ಯಂಡ್ PUCನಲ್ಲೂ ಸೈನ್ಸ್ ತೊಗೊಂಡು ನೀವು 35-40 ತೊಗೊಂಡು ಪಾಸ್ ಆಗಿದ್ದರೆ ನೀವು ಬಹುಶಃ ನಿಮಗೆ ಮ್ಯಾಥ್ಸ್ ಕಷ್ಟ ಇತ್ತು ಅಂತ ಹೇಳ್ಬೋದು. ನಿನಗೆ ಲ್ಯಾಂಡ್ ಸರ್ವೇಯರ್ ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ಮ್ಯಾಥಮೆಟಿಕ್ಸಲ್ಲಿ 60ಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿರಬೇಕು.
ಅವತ್ತು 60 ಸ್ಕೋರ್ ಮಾಡಿದೆ ಅಂತಂದ್ರೆ ಖಂಡಿತವಾಗ್ಲೂ ನೀನು ಬುದ್ಧಿವಂತ ಇದೆಯಾ ಅಂತ ಅರ್ಥ. ಇದನ್ನ ಒಮ್ಮೆ ನೋಡ್ಕೊಂಡ್ರೆ ಸಾಕಾಗುತ್ತೆ, ಇದು ಈಸಿಯಾಗಿ ನೀನು ಕ್ರ್ಯಾಕ್ ಮಾಡ್ಕೋಬಹುದು. ಸರ್, ಹಾಗಾದ್ರೆ ಇನ್ನು ಫಿಸಿಕ್ಸ್ ಅಥವಾ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 20 ಮಾರ್ಕ್ಸ್ ಬರುತ್ತೆ. ಈ 20 ಮಾರ್ಕ್ಸ್ಗೆ ಏನೆಲ್ಲ ಓದಬೇಕಾಗುತ್ತೆ ನಾವು ಅನ್ನುವಂಥದ್ದು ನೋಡ್ತಾ ಹೋಗೋದಾದ್ರೆ, ಒಂದು ಮ್ಯಾಗ್ನೆಟಿಸಮ್ ಅನ್ನುವಂಥ ಒಂದು ಚಾಪ್ಟರ್ ಇದೆ. ಹೈಸ್ಕೂಲಲ್ಲೂ ಇದೆ ಮ್ಯಾಗ್ನೆಟಿಸಮ್, ಮತ್ತೆ PUCನಲ್ಲೂ ಇದೆ. PUC ಫಸ್ಟ್ PUC ಮತ್ತು ಸೆಕೆಂಡ್ PUC ನೋಡ್ಕೊಂಡು ಸಾಕಾಗುತ್ತೆ, ರೈಟ್. ಎರಡನೇ ಚಾಪ್ಟ್ರು ಎಲೆಕ್ಟ್ರಿಸಿಟಿ ಅಂತ ಹೇಳಿ, ಹೈಸ್ಕೂಲಲ್ಲೂ ಇದೆ ಎಲೆಕ್ಟ್ರಿಸಿಟಿ, 10th ಕ್ಲಾಸಲ್ಲಿ ಇದೆ. ಅದಾದ್ಮೇಲೆ ನಿಮಗೆ ಸೆಕೆಂಡ್ PUC ಫಿಸಿಕ್ಸಲ್ಲಿ ಬರುತ್ತೆ ಎಲೆಕ್ಟ್ರಿಸಿಟಿ, ರೈಟ್. ಸೊ 2 ಚಾಪ್ಟರ್ನ ರಿವಿಷನ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದಾದ ನಂತರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಬರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಚಾಪ್ಟರ್ ನೋಡ್ಕೋಬೇಕಾಗುತ್ತೆ. ಸೇಮ್ ಇದು ಹೈಸ್ಕೂಲಲ್ಲೂ ಬರುತ್ತೆ ಮತ್ತು PUCನಲ್ಲೂ ಸಹ ಬರುತ್ತೆ ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನುವಂಥದ್ದು. ಇದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡಿ, ರೈಟ್. ಸೊ ಅದಾದ ನಂತರ ಎಲೆಕ್ಟ್ರಾನಿಕ್ಸ್ ಅನ್ನುವಂಥದ್ದು ಬರುತ್ತೆ. ಎಸ್ಪೆಷಲಿ ಸೆಕೆಂಡ್ PUC ಫಿಸಿಕ್ಸಲ್ಲಿ ಬರುತ್ತೆ ಎಲೆಕ್ಟ್ರಾನಿಕ್ಸ್ ಅನ್ನುವಂಥದ್ದು, ರೈಟ್. ಇಂಟ್ರೊಡಕ್ಷನ್ಸ್, ರೇಡಿಯೋ ಕಮ್ಯುನಿಕೇಷನ್, ರೇಡಿಯೋ ಟ್ರಾನ್ಸ್ಮಿಟರ್, ರೇಡಿಯೋ ರಿಸೀವರ್, ಇಲ್ಲ FM ಅಂದ್ರೆ ಏನು, AM ಅಂದ್ರೆ ಏನು, ವಾಟ್ ದೇ ಡೂ ಇನ್ FM, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ FM ಅಂಡ್ AM. ಸೊ ಏನು ಮಾಡ್ತಾರೆ ಅನ್ನುವಂಥದ್ದು ಚೂರು ನೋಡ್ಕೊಂಡ್ರೆ ತಮಗೆ ಸಾಕಾಗುತ್ತೆ. ನೆಕ್ಸ್ಟ್ ಡೈನಾಮಿಕ್ಸ್, ಪ್ರಾಬಬಲಿ ಫಸ್ಟ್ PUC ಬರುವಂಥ ಚಾಪ್ಟರ್ ಇದು, ರೈಟ್. ಫಸ್ಟ್ PUC ಫಿಸಿಕ್ಸಲ್ಲಿರುವಂಥದ್ದು ಇಷ್ಟು ನೋಡ್ಕೊಂಡು ನಿಮಗೆ ಸಾಕಾಗುತ್ತೆ, ರೈಟ್. ಸೊ ಹೀಟ್ ಅಂತ ದಟ್ ಇಸ್ ಕಾಲ್ಡ್ ಥರ್ಮೋಡೈನಮಿಕ್ಸ್ ಅಂತೇಳಿ, ಹೀಟ್ ಅಂತೇಳಿ ಅಗೈನ್ ಇದು PUCನಲ್ಲಿ ಬರುವಂಥದ್ದು, ರೈಟ್. ಸೊ ಹೀಟ್ ಚಾಪ್ಟರ್ ನೋಡ್ಕೊಳ್ಳಿ, ನಿಮಗೆ ಸಾಕಾಗುತ್ತೆ. ಆಮೇಲೆ ಲೈಟು ಅಷ್ಟೇ ಫಸ್ಟ್ PUCಲಿ ಬರುತ್ತೆ, ಸೆಕೆಂಡ್ PUCಲಿ ಬರುತ್ತೆ. ಎರಡನ್ನ ಕಂಬೈನ್ ಮಾಡ್ಕೊಳ್ಳಿ. ಅಥವಾ ಹೈಸ್ಕೂಲಲ್ಲೂ ಬಂದಿರುತ್ತೆ ನಿಮ್ಗೆ ಆಪ್ಟಿಕ್ಸ್ ಅಂತೇಳಿ. ಸೊ ಆಪ್ಟಿಕ್ಸ್ ಬಗ್ಗೆ ಸ್ಟಡಿ ಮಾಡ್ಕೊಳ್ಳಿ, ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದಾದ ನಂತರ ನಾವು ನೋಡೋದಾದರೆ, ರೈಟ್. ಸೊ ಇದು ಸಂಪೂರ್ಣವಾಗಿ ಲೈಟ್ಗೆ ಸಂಬಂಧಪಟ್ಟಂಥದ್ದು, ರೈಟ್. ಸೊ ನೆಕ್ಸ್ಟ್ ಸೌಂಡ್ ಅಂತ ಮತ್ತೊಂದು ಚಾಪ್ಟರ್ ಬರುತ್ತೆ. ಇದು ಅಷ್ಟೇ ಹೈಸ್ಕೂಲಲ್ಲಿ ಬರುತ್ತೆ ಸೌಂಡು, ಬಟ್ ನನಗೆ ಹೈಸ್ಕೂಲ್ ಲೆವೆಲ್ ಸಾಕಾಗೋದಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ನಮಗೆ PUCಲಿ ಬರುತ್ತೆ ಸೌಂಡು, ಇದೆ ಆಯಿತಾ. ಇದು ಸಂಪೂರ್ಣವಾಗಿ ಒಂದ್ಸಲ ಹೈಲೈಟ್ಸ್ನ ನೋಡ್ಕೋಬೇಕಾಗುತ್ತೆ, ರೈಟ್. ಸೌಂಡ್ ಅದಾದಮೇಲೆ ಗ್ರಾವಿಟೇಷನ್ ಅಂತೇಳಿ ಫಸ್ಟ್ PUCಲಿ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿಗೆ ಸರ್ ಫಸ್ಟ್ PUC ಮತ್ತು ಸೆಕೆಂಡ್ PUC ಫಿಸಿಕ್ಸಲ್ಲಿ ಪುಸ್ತಕನ ಇಟ್ಕೊಂಡು ಅಥವಾ NCERT ಪುಸ್ತಕನ ಇಟ್ಕೊಂಡು ಇವ್ರು ಏನು ಚಾಪ್ಟರ್ ಹೇಳಿದರೆ ಈ ಚಾಪ್ಟರ್ನ ಮಾತ್ರ ಓದಬೇಕಾಗುತ್ತೆ. ಇಲ್ಲಿ ತಾವು ಇನ್ನೊಂದು ನೆನಪಿಟ್ಕೋಬೇಕಾಗುತ್ತೆ, ಸರ್ ಅಷ್ಟೆಲ್ಲ ದೊಡ್ಡ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ನೀವು ಆಲ್ರೆಡಿ ಓದಂಥವ್ರಿಗೆ ರಿವಿಷನ್ಸ್ ಮಾಡ್ಕೋಬೇಕಾಗುತ್ತೆ. ಅವತ್ತು ಥಿಯರಮ್ಸ್ಗಳನ್ನು ನೀವು ಪ್ರೂವ್ ಮಾಡಿರುವಂಥದ್ದು ಒಂದಿಷ್ಟು ಏನಿದ್ವು ಭಾಳ ಲೆಂತಿ ಡಿರೈವೇಷನ್ಸ್ ಇದ್ವು, ಆ ಡಿರೈವೇಷನ್ಸ್ ಬೇಕಾಗಿಲ್ಲ ನಮಗೆ. ಸ್ಟೇಟ್ಮೆಂಟ್ ನೆನಪಲ್ಲಿ ಇಟ್ಕೋಬೇಕು. ಆಮೇಲೆ ಫಾರ್ಮುಲಾಸ್ ಬಂದಾಗ ಫಾರ್ಮುಲಾಸ್ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ, ಆ ಫಾರ್ಮುಲಾನ ಬಿಡಿಸ್ಬೇಕಾಗುತ್ತೆ. ಹಾಗಾಗಿ ಪ್ರಾಬ್ಲಮ್ಸ್ ಕೂಡ ಕೇಳ್ತಾರೆ ಹಿಂದಿನ ಎಕ್ಸಾಮಲ್ಲಿ. ಕೇಳಿದರೆ ಇಷ್ಟೂ ಚಾಪ್ಟ್ರು ತಾವು ನೀಟಾಗಿ ತರೋವಾಗಿ ಆಯಿತಾ ಸ್ಟಡಿ ಆಗಬೇಕಾಗುತ್ತೆ. ಈಗ ಆಲ್ರೆಡಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಆಗಿದ್ದಂಥವ್ರಿಗೆ ಜಿಯೋಗ್ರಫಿ ಓಕೆ ಈಸಿ ಅನಿಸುತ್ತೆ. ಇಲ್ಲ ಸರ್ ಎನಿಹೌ ಮತ್ತೆ ನೀವು GS ಅಲ್ಲಿ ಓದಲೇಬೇಕಾಗಿದೆ ಜಿಯೋಗ್ರಫಿ, ಜನರಲ್ ಸ್ಟಡೀಸ್ಗೋಸ್ಕರ. ಹಾಗಾಗಿ ಅದನ್ನೇ ಇಲ್ಲಿ ಒಂದು ಸ್ವಲ್ಪ ಓದ್ಕೊಂಡ್ರೆ ನಮಗೆ ಖಂಡಿತವಾಗ್ಲೂ ಅರ್ತ್ ಬಗ್ಗೆ ಓದಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಆಯಿತಾ ಅದ ರೆವಲ್ಯೂಷನ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ, ರೈಟ್. ಸೊ ಟೈಮಿಂಗ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ, ಲಿಥೋಸ್ಪಿಯರ್ ಬಗ್ಗೆ ತಾವು ತಿಳ್ಕೊಬೇಕಾಗುತ್ತೆ. ಅದಾದ ನಂತರ ಮ್ಯಾಪ್ಸು ಮತ್ತು ಮ್ಯಾಪಿಂಗ್ ಟೆಕ್ನಾಲಜಿ ಮೇಲೆ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಅದು ಸೆಕೆಂಡ್ PUC ಫಿಸಿಕ್ಸಲ್ಲಿ ಬರುತ್ತೆ, ಜಿಯೋಗ್ರಫಿಲಿ ಬರುತ್ತೆ. ಸೊ ಫಸ್ಟ್ PUC ಮತ್ತು ಸೆಕೆಂಡ್ PUC ಜಿಯೋಗ್ರಫಿ ಓದ್ಕೊಂಡ್ರೆ ಸಾಕಾಗುತ್ತೆ, ರೈಟ್. ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಅಂತ ಇದೆ, ಇದನ್ನು ನೋಡ್ಕೊಳ್ಳಿ. ನನ್ನ ಸಜೆಷನ್ ಈ ಇದಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಸರ್ಕಾರದ ಫಸ್ಟ್ ಆಯಿತಾ 11th and 12th ಕ್ಲಾಸ್ ಜಿಯೋಗ್ರಫಿ ಓದ್ಕೊಂಡು ತುಂಬ ಚೆನ್ನಾಗಿದೆ. ನಮ್ಮ ಭಾಳ ಶಾರ್ಟಾಗಿ ಕೊಟ್ಟಿದ್ದಾರೆ. ಐ ಥಿಂಕ್ ದಟ್ಸ್ ನಾಟ್ ಎನಫ್ ಅನ್ನುವಂಥದ್ದು ನನ್ನ ಅನಿಸಿಕೆ ಅನಿಸ್ತಾ ಇದೆ ಸ್ನೇಹಿತರೆ. ಸರ್ ಹಾಗಾದರೆ ಇದಕ್ಕೆಲ್ಲ ಯಾವ ಪುಸ್ತಕಗಳು ಓದಬೇಕು, ನಾವು ಏನನ್ನು ಓದಬೇಕು, ಏನನ್ನು ಮಾಡಬೇಕು ಅನ್ನುವಂಥದ್ದು ತಮಗೆಲ್ರಿಗೂ ಕೂಡ ಡೌಟ್ ಇದ್ದೇ ಇರುತ್ತೆ, ರೈಟ್. ಸೊ ನಾನು ಹೇಳುವಂಥದ್ದಷ್ಟೇ, ಇದಕ್ಕೆ ಯಾವ ಪುಸ್ತಕಗಳು ಸಹ ಅವಶ್ಯಕತೆ ಇಲ್ಲ. ಸೊ ನಾನು ಹೇಳಿದಂಥ ಕೆಲವು ಪುಸ್ತಕಗಳನ್ನ ತಾವು ನೆನಪಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಒಂದು ಸೆಕೆಂಡ್ ನಾನು ಮತ್ತೊಮ್ಮೆ ಹೇಳ್ತಾ ಹೋಗ್ತೀನಿ. ಸೊ ಸಾಮಾನ್ಯ ಅಧ್ಯಯನ ಅಥವಾ ಕಡ್ಡಾಯ ಕನ್ನಡಕ್ಕೆ ನೀವು 10ನೇ ತರಗತಿಯವರೆಗೆ ಏನು ಓದಿರ್ತೀರಾ ಆ ಕನ್ನಡ ಭಾಷಾ ಸಾಮರ್ಥ್ಯ ತಮ್ಮಲ್ಲಿದ್ರೆ ಸಾಕಾಗುತ್ತೆ. 10ನೇ ತರಗತಿಯವರೆಗೆ ನಾವು ವ್ಯಾಕರಣ ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ಸೊ ಜನರಲ್ ಸ್ಟಡೀಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಜನರಲ್ ಸ್ಟಡೀಸ್ಗೆ ನಾವು ಹೇಳಿದಂಗೆ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ರೈಟ್. ಸೊ ಅದಾದ ನಂತರ ಜನರಲ್ ಸೈನ್ಸ್, ಅದಾದ ನಂತರ ತಾವು ಏನು ಓದಬೇಕಾಗುತ್ತೆ ಆರ್ಟ್ ಆ್ಯಂಡ್ ಕಲ್ಚರ್, ಪಂಚಾಯತ್ ರಾಜ್ ಇರ್ಬೋದು, ಲ್ಯಾಂಡ್ ರಿಫಾರ್ಮ್ಸ್ ಇರ್ಬೋದು, ಕೋಆಪರೇಟಿವ್ಸ್ ಇರ್ಬೋದು,
ಆ್ಯಂಡ್ ಕರೆಂಟ್ ಅಫೇರ್ಸ್ ಇಷ್ಟೂ ವಿಚಾರಗಳನ್ನು ಓದಬೇಕಾಗುತ್ತೆ. ಇದಕ್ಕೆ ಯಾವ ಪುಸ್ತಕಗಳನ್ನ ಓದಬೇಕು ಸರ್ ಅನ್ನುವಂಥದ್ದು ಏನಾದರೂ ಇತ್ತು ಅಂದರೆ, ಯಾವಾಗ ಹೇಳ್ದಂಗೆ ನಾನು ಹೇಳಿದೆ ಅನ್ನುವಂಥ ಕಾರಣಕ್ಕೂ ಮತ್ತೊಬ್ರು ಹೇಳಿದಂಥ ಕಾರಣಕ್ಕೂ ಮಗದೊಬ್ರು ಹೇಳುವಂಥ ಕಾರಣಕ್ಕೋಸ್ಕರ ಓದೋದಲ್ಲ. ಸೊ ನಾನು ಇಲ್ಲಿ ಹೇಳುವಂಥ ಕೆಲವೊಂದಷ್ಟು ಪುಸ್ತಕಗಳು ದಿ ಬೆಸ್ಟ್ ಬುಕ್ಸ್ ನಾನು ಹೇಳ್ತಾ ಹೋಗ್ತೀನಿ. ಹಿಸ್ಟ್ರಿಗೆ ಮಂಜುನಾಥ್ ಆರ್ ಅನ್ನುವಂಥ ಒಬ್ಬ ಲೇಖಕರು ಬರೆದಿರುವಂಥ ಪುಸ್ತಕ ಇದೆ. ಆ ಪುಸ್ತಕವನ್ನು ತಾವು ಓದ್ಬೋದು. ಇಲ್ಲ ಸರ್ ಅದಿಲ್ಲ ಸರ್ ನನಗೆ ಆಲ್ರೆಡಿ ನಾನು ಸೋಮು ಪದುಂಡಿಗೆರೆ ಪುಸ್ತಕ ತೊಗೊಂಡಿದ್ದೀನಿ, ದಟ್ಸ್ ಆಲ್ಸೋ ಕ್ವೈಟ್ ಫೈನ್. ಇಲ್ಲ ಸರ್ ನಾನು ಬೇರೆಯವ್ರು ತೊಗೊಂಡಿದ್ದೀನಿ, ಮಾರೇಗೌಡ ಅಂತ ಇದೆ ಅದು ತೊಗೊಂಡಿನಿ, ಆಯಿತು. ಇಲ್ಲ ನಾನು ಸದಾಶಿವ ಅವ್ರದ್ದು ಓದ್ತೀನಿ. ಆ್ಯಕ್ಚುಲಿ ಇಲ್ಲಿಗೆ ಸದಾಶಿವ ಅವ್ರದ್ದು ಅವಶ್ಯಕತೆ ಇರಲ್ಲ. ಸೊ ನಾನು ಹೇಳ್ದಂಗೆ ಫಸ್ಟು ಆಯಿತಾ 6th ಇಂದ 10th ಇರುವಂಥ ಸೋಷಿಯಲ್ ಸೈನ್ಸ್ ಪುಸ್ತಕನೂ ಓದಿ. ಅದಾದಮೇಲೆ ಆಯಿತಾ ಸೆಕೆಂಡ್ PUC ಹಿಸ್ಟ್ರಿ ಓದಿ. ಅದಾದಮೇಲೆ ಖಂಡಿತವಾಗ್ಲೂ ನಿಮಗೆ ಮನಸ್ಸಿಗೆ ಬಂದದ್ದು ಮಂಜುನಾಥ್ ಆರ್ ಅಥವಾ ಸೋಮಪ್ಪ ದುಂಡಿಗೆರೆ ಅಥವಾ ಮಾರೇಗೌಡ ಮತ್ತೊಬ್ಬರು ಮಗದೊಬ್ಬರ ಪುಸ್ತಕನ ಓದ್ತಾ ಹೋಗಿ. ಬಟ್ ನಾನು ಹೆಚ್ಚಾಗಿ ಯಾವಾಗಲೂ ರೆಫರ್ ಮಾಡುವಂಥದ್ದು, ಎಲ್ಲರೂ ಹೇಳುವಂಥದ್ದು ಆರ್ ಮಂಜುನಾಥ್ ಅವರ ಪುಸ್ತಕವನ್ನು ಹೇಳ್ತಾ ಹೋಗ್ತೀನಿ. ಅದು ಚೆನ್ನಾಗಿದೆ. ಸೊ ಇನ್ನು ನಮಗೆ ಎರಡನೇ ವಿಚಾರ ಬಂದಾಗ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥ ವಿಚಾರಕ್ಕೆ ಬಂದಾಗ ಡಾಕ್ಟರ್ ಡಿ ವಿಶ್ವನಾಥ್ ಅವ್ರ ಪುಸ್ತಕ ಚೆನ್ನಾಗಿದೆ, ಶಿವಕುಮಾರ್ ಶೆಟ್ಟಿಹಳ್ಳಿ ಅವ್ರ ಪುಸ್ತಕ ಚೆನ್ನಾಗಿದೆ, PS ಗಂಗಾಧರ್ ಅವ್ರ ಪುಸ್ತಕ ಚೆನ್ನಾಗಿದೆ. ಈ ಮೂರಲ್ಲಿ ಯಾವ್ದಾದ್ರು ಒಂದು ಪುಸ್ತಕವನ್ನು ಓದಿದ್ರೆ ಸಾಕಾಗುತ್ತೆ. ಸೊ ಅರ್ಥಶಾಸ್ತ್ರಕ್ಕೆ ರಾಘವೇಂದ್ರ ಶಿಡ್ಲಕಟ್ಟೆ ಅವರ ಪುಸ್ತಕ ಇದೆ. ಆ ಪುಸ್ತಕ ಓದಿದ್ರೆ ನನಗೆ ಸಾಕಾಗುತ್ತೆ ಅನ್ನುವಂಥದ್ದು ನನ್ನ ಒಪಿನಿಯನ್. ಇಲ್ಲ ಸರ್ ನಿಮಗೆ ಇನ್ನೂ ಬೇಕಿತ್ತು ಅಂತಂದರೆ ಸೊ ಗರಣಿ ಕೃಷ್ಣಮೂರ್ತಿ ಅವ್ರ ಪುಸ್ತಕನೂ ಓದ್ಕೋಬೋದು. ಆಯಿತಾ, ನಿಮಗೆ ಬಿಟ್ಟಂಥದ್ದು ರೈಟ್. ಎರಡು ಪುಸ್ತಕ ಕ್ವೈಟ್ ಗುಡ್. ಬಟ್ ನಾನು ರಾಘವೇಂದ್ರ ಅವ್ರ ಪುಸ್ತಕವನ್ನು ರೆಫರ್ ಮಾಡ್ತೀನಿ ಅಥವಾ ಶಿಫಾರಸು ಮಾಡ್ತೀನಿ, ರೆಕಮೆಂಡ್ ಮಾಡ್ತೀನಿ. ಆಯಿತಾ. ಸೊ 3 ಸಬ್ಜೆಕ್ಟ್ಗೆ ಆಯಿತು. ಜಿಯೋಗ್ರಫಿ ಅನ್ನುವಂಥ ವಿಚಾರಕ್ಕೆ ಬಂದಾಗ ಜಿಯೋಗ್ರಫಿಗೆ ಡಾಕ್ಟರ್ ರಂಗನಾಥ್ ಅವ್ರ ಪುಸ್ತಕ ಓದಿ ಅಂತ ಹೇಳ್ತಾ ಹೋಗ್ತೀನಿ. ರೈಟ್. ಸೊ ಇಲ್ಲ ಸರ್ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ, ತರುಣ್ ಕುಮಾರ್ ಆರ್ ಅವ್ರ ಪುಸ್ತಕ ಕೂಡ ಚೆನ್ನಾಗಿದೆ, ತಾವು ಓದ್ಬೋದು. ಅಥವಾ ಇಲ್ಲ ಸರ್ ನೀವು ಈಗ ಆಲ್ರೆಡಿ ನಿಮ್ಮ ಹತ್ರ ಯಾವುದೋ ಒಂದು ಪುಸ್ತಕನ ಪರ್ಚೇಸ್ ಮಾಡಿದ್ದೀನಿ, ಐ ಹ್ಯಾವ್ ದಟ್ ಬುಕ್ ವಿತ್ ಮೀ ಅಂತಂದರೆ ಬೆಟರ್ ಪ್ಲೀಸ್ ಯು ಗೋ ವಿತ್ ದಟ್ ಬುಕ್. ಆ ಪುಸ್ತಕದೊಂದಿಗೆ ಹೋಗಿ. ಇತ್ತೀಚೆಗೆ ಈಗ ಮಹೇಂದ್ರ ಕುಮಾರ್ AH ಅಂತ ಒಬ್ಬ KS ಅಧಿಕಾರಿಗಳು ಪುಸ್ತಕ ಬಿಟ್ಟವ್ರೆ, ಆ ಪುಸ್ತಕ ಕೂಡ ಓದ್ಬೋದು. ಬಡೇಮಿಯದು ಓದ್ಬೋದು. ಆಯಿತಾ, ಭಂಡಾರಿ ಮಠ ಅವ್ರ ಪುಸ್ತಕಗಳು ಓದ್ಬೋದು. ಇದರಲ್ಲಿ ಯಾವ್ದಾದ್ರು ಒಂದು ಪುಸ್ತಕ ನನಗೆ ಇಷ್ಟ ಬಂದಿದ್ದನ್ನು ಕೊಂಡ್ಕೊಂಡು ಓದಿ ಅಂತ ಹೇಳ್ತಾ ರೈಟ್. ಸೊ ಅಲ್ಲಿಗೆ 4 ಆಯಿತು. ಸೈನ್ಸ್ಗೆ ಸಂಬಂಧಪಟ್ಟಂತೆ ತಾವು ಆಲ್ರೆಡಿ ಸೈನ್ಸ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಇಫ್ ಯು ಹ್ಯಾವ್ ಯುವರ್ ಓನ್ ನೋಟ್ಸ್ ಆಫ್ ಯುವರ್ PUC ನೋಟ್ಸ್ ಇತ್ತು ಅಂತಂದರೆ, ಅಥವಾ 6th ಇಂದ 10th ಸ್ಕೂಲ್ ಬುಕ್ಸ್ನ ಓದಿ ನೋಟ್ಸ್ ಮಾಡಿಕೊಂಡ್ರೆ ದಟ್ಸ್ ಮೋರ್ ದೆನ್ ಎನಫ್. ಅದ್ರ ಜೊತೆಗೆ 4G ಸೈನ್ಸ್ ಪುಸ್ತಕನ ಒಂದ್ಸಲ ಓದ್ಕೊಬಿಡಿ, ಅಥವಾ ವೆಂಕಟರಮಣ ಸ್ವಾಮಿ ಅವರು ಬರೆದಿರುವಂಥ ಪುಸ್ತಕ ಓದ್ಕೊಂಡ್ರೆ ಸಾಕಾಗುತ್ತೆ. ಇದು ಒಂದು ಟೀಮ್ ಆಗುತ್ತೆ. ಇದಾದ ನಂತರ ಸರಿ ಹಿಸ್ಟ್ರಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಜಾಗ್ರಫಿ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ನಮ್ಮ ಉಜ್ವಲ ಅಕಾಡೆಮಿಯಿಂದ ಕ್ವಿಕ್ ರಿವಿಷನ್ ಸೀರೀಸಲ್ಲಿ ಮಾಡಿದ್ದೀವಿ. ಆ ಪುಸ್ತಕಗಳು ಸಾಕಾಗುತ್ತೆ. ಸೊ ಇವನ್ನ ಒಂದ್ಸಲ ಓದಿದಾದ್ಮೇಲೆ ರಿವಿಷನ್ಸ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಕ್ವಿಕ್ ರಿವಿಷನ್ ಸೀರೀಸ್ ಪುಸ್ತಕಗಳನ್ನ ಒಂದ್ಸಲ ಓದಿ. ಖಂಡಿತವಾಗ್ಲೂ ತಮ್ಗೆ ಅದು ಹೆಲ್ಪ್ ಆಗುತ್ತೆ ಅನ್ನೋದನ್ನ ಹೇಳ್ತಾ, ಸರ್ ಆರ್ಟ್ ಆ್ಯಂಡ್ ಕಲ್ಚರ್ಗೆ ನಾನೇ ಬರೆದಿರುವಂಥ ಪುಸ್ತಕ ಇದೆ, ಆ ಪುಸ್ತಕನೂ ಓದಿ. ಮಂಜುನಾಥ್ KE ಅವರು ಬರೆದಿರುವಂಥ ಪುಸ್ತಕ, ಅದನ್ನು ಓದ್ತಾ ಹೋಗಿ. ಸರ್ ಪಂಚಾಯತ್ ರಾಜ್ಗೆ ನಮ್ಮ ಉಜ್ವಲ ಅಕಾಡೆಮಿಯ ಕ್ವಿಕ್ ರಿವಿಷನ್ಸ್ ಇದೆ, ಪಂಚಾಯತ್ ರಾಜ್ ಇದೆ, ಸಹಕಾರ ಇದೆ, ಲ್ಯಾಂಡ್ ರಿಫಾರ್ಮ್ ಇದೆ. ಈ 3 ಒಂದೇ ಪುಸ್ತಕದಲ್ಲಿ ಕಂಡು ಬರುತ್ತೆ. ಚಿಕ್ಕ ಪುಸ್ತಕ, ಇಟ್ಸ್ 120 ರೂಪಾಯಿ ರೇಟು. ಆ ಪುಸ್ತಕನ ಪರ್ಚೇಸ್ ಮಾಡ್ಕೊಂಡು ನಿಮಗೆ ಸಾಕಾಗುತ್ತೆ. ಜೊತೆಗೆ ಸ್ವಲ್ಪ ಸೋಷಿಯಾಲಜಿ ಓದ್ಕೋಬೇಕು ಅನ್ನುವಂಥದ್ದು ನನ್ನ ಒಪಿನಿಯನ್. ಕರೆಂಟ್ ಅಫೇರ್ಸ್ಗೆ ನಿಮಗೆ ಇಷ್ಟ ಬಂದಂಥ ಮ್ಯಾಗ್ಝಿನ್ನ ಓದಿ ಅಥವಾ ವೆಬ್ಸೈಟನ್ನು ರೆಫರ್ ಮಾಡ್ತಾ ಹೋಗಿ. ಇದು ಪೇಪರ್ 1ಗೆ ಸಂಬಂಧಪಟ್ಟಂತೆ ಓದಬೇಕಾಗಿರುವಂಥ ಪುಸ್ತಕಗಳು. ಸರ್ ಪೇಪರ್ 2ಗೆ ಸಂಬಂಧಪಟ್ಟಂತೆ ಏನು ಓದಬೇಕಾಗುತ್ತೆ ಸರ್ ಅಂದರೆ, ನಂಗೆ ತಿಳಿದಂಗೆ 7th 8th 9th 10th ಮ್ಯಾಥಮೆಟಿಕ್ಸ್ ಪುಸ್ತಕನ ನೀಟಾಗಿ ಆ ಪುಸ್ತಕಗಳನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಅಲ್ಲಿರುವಂತಹ ಸಬ್ಜೆಕ್ಟನ್ನು ಕಾನ್ಸೆಪ್ಟನ್ನು ಮತ್ತೊಂದು ಸಲ ರೀಕಾಲ್ ಮಾಡ್ಕೊಳ್ಳಿ. ಸರ್ ನಾನು ಇಂಜಿನಿಯರಿಂಗ್ ಸರ್, ಖಂಡಿತ ನನಗೆ ಇಂಜಿನಿಯರಿಂಗ್, ಬಟ್ ಸೆಟ್ ಥಿಯರಿ ಮರ್ತೋಗಿರುತ್ತೆ. ಸರ್ ಇಂಜಿನಿಯರಿಂಗಿಂದ ಬಂದಂಥ ನಿಮ್ಗೆ ಮ್ಯಾಟ್ರಿಸಸ್ ಮರ್ತೋಗಿರುತ್ತೆ. ಸೊ ಹಾಗಾಗಿ ಯು ನೀಡ್ ಟು ರೀಕಾಲ್ ದ ಥಿಂಗ್ಸ್. ಇವೆಲ್ಲವನ್ನು ಕೂಡ ಮತ್ತೊಮ್ಮೆ ರೀಕಾಲ್ ಮಾಡಬೇಕಾಗುತ್ತೆ. ಸ್ಮಾಲ್ ಪ್ರಾಬ್ಲಮ್ MCQ ಇರೋದ್ರಿಂದ ನೀವು ಚಿಕ್ಕ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 1 ತಿಂಗಳು ಕರೆಕ್ಟಾಗಿ ನೀವು ರಿವೈಸ್ ಮಾಡಿಕೊಂಡ್ರೆ 100% ಮ್ಯಾಥಮೆಟಿಕ್ಸ್ನ ಎಗೈನ್ ನೀವು ಏನು ಮರ್ತೋಗಿದ್ರಿ ಎಲ್ಲವನ್ನು ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು ನನ್ನ ಸ್ಟ್ರಾಂಗ್ ಫೀಲಿಂಗ್ ಆಗುತ್ತೆ. ಇದ್ರ ಜೊತೆಗೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ನೋಡಿಕೊಂಡ್ರೆ ದಟ್ಸ್ ಮೋರ್ ದ್ಯಾನ್ ಎನಫ್. ಫಿಸಿಕ್ಸ್ ಕೂಡ ಅಷ್ಟೇ, ಫಸ್ಟ್ ಆ್ಯಂಡ್ ಸೆಕೆಂಡ್ PUC ಫಿಸಿಕ್ಸ್ ಆಯಿತಾ. ಇವೇನು ಚಾಪ್ಟರ್ ಇದೆ ಈ ಚಾಪ್ಟರ್ ಆಯಿತಾ ಇಟ್ಕೊಂಡು ಇವೆರಡು ಫಸ್ಟ್ ಇಯರ್ಲಿ ಸೆಕೆಂಡ್ ಇಯರ್ಲಿ ಯಾವುದಿದೆಯೋ ಅದನ್ನು ಆಯ್ಕೆ ಮಾಡಿಕೊಂಡು ಓದಿದ್ರೆ ತಮಗೆ ಸಾಕಾಗುತ್ತೆ ಸ್ನೇಹಿತರೆ. ಸೊ ಇದಾದ ನಂತರ ಇನ್ನು ಜಿಯೋಗ್ರಫಿಗೆ ನಾನು ಅವ್ರು ಹೇಳಿದಂಗೆ ಸೆಕೆಂಡ್ PUC ಜಿಯೋಗ್ರಫಿ, ಅದರಲ್ಲೂ ವಿಶೇಷವಾಗಿ ತಮಿಳ್ನಾಡು ಸ್ಕೂಲ್ ಜಿಯೋಗ್ರಫಿ ಓದಿ, ಚೆನ್ನಾಗಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಈ ಸಂಬಂಧಪಟ್ಟಂತೆ ಲ್ಯಾಂಡ್ ಸರ್ವೇಯರ್ ಕೋರ್ಸ್ಗೆ ಸಂಬಂಧಪಟ್ಟಂತೆ ಯಾರಿಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಖಂಡಿತವಾಗ್ಲೂ ನಮ್ಮ ನಂಬರ್ಗೆ ಕರೆ ಮಾಡಿ. ಸೊ ನಾವು ಆಯಿತಾ ಡಿಸೆಂಬರ್ 15 ನಂತರ ಇದಕ್ಕೆ ನಿರ್ದಿಷ್ಟ ಪತ್ರಿಕೆಗೆ ಹೊಸ ಕೋರ್ಸನ್ನು ಮಾಡ್ತಾ ಹೋಗ್ತೀವಿ, ಬ್ಯಾಚಸನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಸಂಪೂರ್ಣ ಮ್ಯಾಥಮೆಟಿಕ್ಸ್ ಕ್ಲಾಸನ್ನು ಇನ್ನೊಂದ್ಸಲ ಪಾಠ ಮಾಡ್ತಾ ಹೋಗ್ತೀವಿ. ಸೊ 100% ನಾನು ಈಗಲೂ ಗ್ಯಾರಂಟಿ ಕೊಡ್ತೀನಿ,
ನೀವು ನಮ್ಮಲ್ಲಿ ಈ ಬ್ಯಾಚ್ಗೆ ಕೋರ್ಸ್ಗೆ ಜಾಯ್ನ್ ಆಗಿದ್ದೆ ಆದರೆ ಸರ್ವೇಯರ್ ಎಕ್ಸಾಮ್ನ ಪಾಸ್ ಮಾಡೋದು 100ಕ್ಕೆ 100ರಷ್ಟು ಖಚಿತ ಅಂತ ಹೇಳ್ತಾ 10 ಟೆಸ್ಟ್ ಸೀರೀಸನ್ನು ಕೂಡ ಕೊಡ್ತೀವಿ ಲ್ಯಾಂಡ್ ಸರ್ವೇಯರ್ಗೆ ಸಂಬಂಧಪಟ್ಟಂಗೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.